ನಮಸ್ಕಾರ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ವಿಶ್ವ ಪ್ರೇಮ ಸಂದೇಶ ಚಿಕ್ಕ ವಯಸ್ಸಿಂದ ಮನಸ್ಸಿಗೆ ನಾಟಿದ್ದಕ್ಕೆ ಪ್ರೇಮ ಅಂತ ಬಂದಾಗ ಅಕ್ಕ ಮಹಾದೇವಿ, ಮೀರಾಬಾಯಿ, ಸಹಜೋ, ಹಾಗೆ ಕಬೀರ್ ದಾಸರು, ಶಿಶ್ನಾಳ ಶರೀಫರು, ಬಂದೇ ನವಾಜ, ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ, ಯೇಸು ಕ್ರಿಸ್ತ, ಹೀಗೆ ಹಲವಾರು ಜನ ವಿಶ್ವ ಪ್ರೇಮವನ್ನು ದಾರಿ ಹಿರಿತಾ ಹೋದರು. ಹಾಗೆ ನನ್ನ ಸುತ್ತಮುತ್ತಲಿನ ಜನನೂ ಕೂಡ. ಹಾಗೆ ವಿಶೇಷವಾಗಿ ನನಗೆ ಮತ್ತಷ್ಟು ಕಾಡಿದ್ದು ಅಂದರೆ ಮಿರ್ಜಾ ಗಾಲಿಬ್, ಅಮೀರ್ ಖುಸ್ರೋ, ಹಾಗೆ ಅಲ್ಲಮ ಇಕ್ಬಾಲ್ ಅಂದಾಗ ಸಾಮಾನ್ಯ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಲ್ಲಿ ಹೆಚ್ಚು ಪಾಲ್ಗೊಂಡಂತಹ ಅಲ್ಲಮ ಇಕ್ಬಾಲ್ ಅಂತ ಅನ್ಕೋತಾರೆ. ಅಲ್ಲ, ಅದು ಅಮೀರ್ ಖುಸ್ರೋಗೆ ದೀಕ್ಷೆ ಕೊಡೋದಕ್ಕೆ ಅಂತ ಬಂದಂತಹ ಒಬ್ಬ ಸೂಫಿ ಸಂತ ಅಲ್ಲಮ ಇಕ್ಬಾಲ್ ಆತ. ಹಾಗೆ ಮತ್ತಷ್ಟು ಇಷ್ಟವಾಗುವಂತಹ ಬುಲ್ಲೆ ಶಾ, ಹಲವಾರು ಜನ ಸೂಫಿ ಸಂತರು ವಿಶ್ವ ಪ್ರೇಮವನ್ನು ಸಾರೋ ಸಂದೇಶ ನನಗೆ ತುಂಬ ಪ್ರಭಾವ ಬೀರಿದೆ. ಅದರಲ್ಲೂ ವಿಶೇಷವಾಗಿ ತುಂಬ ಕಾಡುವಂತಹ ವ್ಯಕ್ತಿ ಅಂದರೆ ಅದು ಜಲಾಲುದ್ದೀನ್ ರೂಮಿ. ನನಗೆ ಬುಲ್ಲೆ ಶಾ ಮತ್ತು ಅಲ್ಲಾ ಪ್ರಭು ಇಬ್ಬರು ಒಂದೇ ಧಾಟಿಯಲ್ಲಿ ಕಾಣಿಸ್ತಾರೆ. ಇಲ್ಲಿ ಮೀರಾಬಾಯಿ ಮತ್ತು ಜಲಾಲುದ್ದೀನ್ ರೂಮಿ ನನಗೆ ಒಂದೇ ಕಾಣಿಸ್ತಾರೆ. ಇಬ್ಬರು ಎರಡು ಕಣ್ಣುಗಳಿದ್ದ ಹಾಗೆ ಆ ವಿಷಯಕ್ಕೆ ಬಂದಾಗ ತುಂಬ ಪ್ರಭಾವಕ್ಕೆ ಒಳಗಾಗಿದ್ದೆ. ಸೂಫಿ ಅನ್ನೋ ವಿಷಯಕ್ಕೆ ಬಂದಾಗ, ಸೂಫಿ ಲೋಕದ ವಿಷಯಕ್ಕೆ ಬಂದಾಗ, ಸೂಫಿ ಸಾಹಿತ್ಯವನ್ನು ಕನ್ನಡಕ್ಕೆ ಹಲವಾರು ಜನ ಅನುವಾದ ಮಾಡಿದ್ದಾರೆ. ಹಲವಾರು ಲೇಖಕರ ಅನುವಾದವನ್ನು ಒಂದೇ ಕೃತಿಯಲ್ಲಿ ತರುವಂಥ ಪ್ರಯತ್ನ ಕೂಡ ನಡೀತು. ಇದೇ ಲಡಾಯಿ ಪ್ರಕಾಶನದಿಂದ ನಿರಹಂ ಅಂತ ಒಂದು ಪುಸ್ತಕವನ್ನು ತಂದರು. ಅದರಲ್ಲಿ ಸೂಫಿ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ರುಬಿಯತ್ಗಳನ್ನು. ಅದನ್ನು ಒಂದು 2 ಸಂಚಿಕೆಗಳಾಗಿ ನಿರಹಂ ಅಲ್ಲಿರುವಂತಹ ಅನುವಾದಗಳ ಬಗ್ಗೆನೇ ಮಾತಾಡಿರುವ 2 ಸಂಚಿಕೆ ಇದೆ. ಇವತ್ತು ಜಲಾಲುದ್ದೀನ್ ರೂಮಿಯನ್ನೇ ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಪ್ರತ್ಯೇಕ ಒಂದು ಕೃತಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ. ಅದು ಎಚ್.ಎಸ್. ಅನುಪಮ ಅನ್ನೋರು ಉರಿವ ಕುಡಿಯ ನಟ್ಟ ನಡುವೆ ಅಂತ ಅನುವಾದ ಮಾಡಿದ್ದಾರೆ. ತುಂಬ ಸೊಗಸಾಗಿ ಅನುವಾದ ಮಾಡಿದ್ದಾರೆ. ಮತ್ತು ಇದಷ್ಟೇ ಅಲ್ಲದೆ ಇವ್ರದ್ದು ಹಲವಾರು ಅನುವಾದಿತ ಕೃತಿಗಳನ್ನು ಓದಿ ಇವರ ಶೈಲಿಗೆ ನಾನು ಮೊರೆ ಹೋಗಿದ್ದೀನಿ. ಲಡಾಯಿ ಪ್ರಕಾಶನದಿಂದ ಯಾವತ್ತೂ ವಿಭಿನ್ನವಾದ ಕೃತಿಗಳೇ ಹೊರಬಂದಿದೆ. ಅದರಲ್ಲಿ ಇದು ಕೂಡ ಒಂದು. ಇದು 2ನೇ ಮುದ್ರಣ ಕಂಡಿರುವಂಥ ಕೃತಿ. ಇದಕ್ಕೆ ಪ್ರವೇಶ ಮಾಡೋಕ್ಕೂ ಮುಂಚೆ ಸೂಫಿ ಬಗ್ಗೆ ಮೊದಲೇ ನಿರಹಮಲ್ಲಿ ಮಾತಾಡಿದ್ದೀನಿ. ಆದರೂ ತೀರಾ ಹಳೆಯ ವಿಡಿಯೋ ಆದ್ದರಿಂದ ಎಷ್ಟೋ ಜನ ನೋಡಿರೋದಿಲ್ಲ. ಹಾಗೆ ಮತ್ತೆ ಸ್ವಲ್ಪ ಸೂಫಿಸಮ್ ಸಂಬಂಧಪಟ್ಟ ಹಾಗೆ ಮಾತಾಡಿ ನಂತರ ಈ ಪುಸ್ತಕವನ್ನು ನೋಡೋಣ. ಸೂಫಿ ಲೋಕದ ಬಗ್ಗೆ ಪರಿಚಯ ಆಗಬೇಕು ಅಂತಂದಾಗ ಕನ್ನಡದಲ್ಲೇ ಓದಬೇಕು ಅಂತಂದರೆ ಹಲವಾರು ಪುಸ್ತಕಗಳಿದೆ. ಅದರಲ್ಲಿ ಅದರ ಐತಿಹಾಸಿಕ ಹಿನ್ನೆಲೆ, ರಾಜಕೀಯ, ಧಾರ್ಮಿಕ ಪಲ್ಲಟಗಳು, ತಲ್ಲಣಗಳ ಬಗ್ಗೆ ನೋಡಬೇಕು ಅಂದರೆ ರಹಮತ್ ತರೀಕೆರೆ ಅವರ ಕರ್ನಾಟಕದ ಸೂಫಿಗಳು ಅಂತ ಒಂದು ಪುಸ್ತಕ ಇದೆ. ಅದನ್ನು ಓದ್ಬೋದು. ಕೆಲವೊಂದಷ್ಟು ನಿಲುವುಗಳು ನಮಗೆ ವ್ಯತ್ಯಾಸ ಅನ್ನಿಸ್ಬೋದು ಅಥವಾ ಭಿನ್ನಾಭಿಪ್ರಾಯಗಳು ಕಾಣ್ಬೋದು ಆ ಪುಸ್ತಕದಲ್ಲಿ, ಇಲ್ಲ ಅಂತಲ್ಲ. ಆದರೆ ಹಲವಾರು ಸೂಫಿ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕೃತಿ ಕರ್ನಾಟಕದ ಸೂಫಿ ಪಂಥ. ಹಾಗೆ ಅದರಲ್ಲಿ ಎಷ್ಟು ಊರುಗಳಲ್ಲಿ, ಎಲ್ಲ ಊರುಗಳು ಎಷ್ಟು ಸೂಫಿ ದರ್ಗಾಗಳಿದೆ, ಅದರಲ್ಲಿ ಎಷ್ಟು ಪಂಥಗಳಿವೆ, ಮತ್ತು ಆತನ ಕೃತಿಗಳೇನಿದೆ, ಹೀಗೆ ಹಲವಾರು ವಿಷಯಗಳನ್ನು ಆ ಒಂದು ಕೃತಿಯಲ್ಲಿ ರಹಮತ್ ತರೀಕೆರೆಯವರು ತಂದು ಕೊಟ್ಟಿದ್ದಾರೆ. ತುಂಬ ಸೊಗಸಾಗಿದೆ ಪುಸ್ತಕ. ಹಾಗೆ ಮತ್ತೊಂದು ಈ ಜಗದೀಶ್ ಕೊಪ್ಪ ಅವರು ಮಿರ್ಜಾ ಗಾಲಿಬ್ ಕಥನ ಕಾವ್ಯ ಅಂತಂದು ಕನ್ನಡಕ್ಕೆ ತಂದಿದ್ದಾರೆ. ಇದರಲ್ಲಿ ಮಿರ್ಜಾ ಗಾಲಿಬ್ನ ಜೀವನ ಚರಿತ್ರೆ ಮತ್ತು ಆತನ ಬರವಣಿಗೆಯಲ್ಲಿ ಅದರ ಹಿಂದೆ ಇರುವಂತಹ ಬಂಡಾಯ ಇರ್ಬೋದು, ಪ್ರೇಮ, ಹಲವಾರು ವಿಷಯಗಳನ್ನು ಕೊಡ್ತಾ ಕಾಂಟೆಂಪರರಿ ಶಾಯರಿಗಳು, ಗಜಲ್ಸ್ನ ಬರೆಯುವಂಥ ಜನಗಳೇನಿದ್ರು ಅವರ ಜೊತೆಗೆ ಇವನ ಯಾವ ರೀತಿ ಗುದ್ದಾಟ ಇತ್ತು, ಹೀಗೆ ಹಲವಾರು ವಿಷಯಗಳನ್ನು ಕವರ್ ಮಾಡುವಂಥದ್ದು ತುಂಬ ಸೊಗಸಾಗಿದೆ. ಈ ಪುಸ್ತಕದ ಬಗ್ಗೆನೂ ಒಂದು ಪ್ರತ್ಯೇಕವಾದಂತಹ ಒಂದು ಸಂಚಿಕೆ ಮಾಡಿದ್ದೆ. ಹಾಗೆ ಇನ್ನೊಂದು ಮಿರ್ಜಾ ಗಾಲಿಬ್ ಬಗ್ಗೆನೇ, ದೇವರ ಗೊಡವೆ ಕೂಡ ನನಗೆ ಬೇಡ ಅಂತ ಒಂದು ಇದರಲ್ಲೂ ತುಂಬ ಸೊಗಸಾಗಿ ವಿಷಯಗಳನ್ನು ಕೊಟ್ಟಿದ್ದಾರೆ. ನಾನೊಮ್ಮೆ ದೆಹಲಿಗೆ ಹೋಗಿದ್ದಾಗ ದೆಹಲಿಲಿ ಮಿರ್ಜಾ ಗಾಲಿಬ್ನ ಹವೇಲಿ ಇದೆ, ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ. ನಾನು ಫ್ಲೈಟ್ ಲೇಟಾಗಿತ್ತು, 1-2 ತಾಸು ಸಮಯ ಇತ್ತು. ಆಗ ತಕ್ಷಣ ಹಳೆ ಡೆಲ್ಲಿಗೆ ಹೋಗಿ ಅಲ್ಲಿ ಗಲ್ಲಿಗಳಲ್ಲಿ ನಡೆದಾಡ್ತಾ ಹಳೆ ಡೆಲ್ಲಿಯ ಸ್ವಾದವನ್ನು ಅನುಭವಿಸ್ತಾ ಮಿರ್ಜಾ ಗಾಲಿಬ್ ಹವೇಲಿ ನೋಡಿ ಬಂದಿದ್ದೆ. ತುಂಬ ಸೊಗಸಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ತುಂಬ ಕಷ್ಟ, ಪ್ರತಿಯೊಂದು ಕೆಲಸವೂ ಸರಳವಾಗುವುದು,
ಜನರೆಲ್ಲರಿಗೂ ಸುಲಭ ಸಾಧ್ಯವಲ್ಲ ಮಾನವರಾಗುವುದು. ಮಿರ್ಜಾ ಗಾಲಿಬ್ ಇರಬಹುದು ಅಥವಾ ಜಲಾಲುದ್ದೀನ್ ರೂಮಿ, ಬುಲ್ಲೆ ಶಾ ಇವರೆಲ್ಲ ಕೊನೆಗೆ ವಿಶ್ವಪ್ರೇಮವನ್ನೇ ಆ, ಸಾರ್ತಾ ಹೋದ ಸಂದೇಶವನ್ನು. ಅದಕ್ಕೆ ಇಲ್ಲಿ ಗಾಲಿಬ್ ಕೂಡ ಅದನ್ನು ಹೇಳ್ತಾನೆ, ತುಂಬ ಕಷ್ಟ ಪ್ರತಿಯೊಂದು ಕೆಲಸವೂ ಸರಳವಾಗುವುದು, ಜನರೆಲ್ಲರಿಗೂ ಸುಲಭ ಸಾಧ್ಯವಲ್ಲ ಮಾನವರಾಗುವುದು. ವಾ ಗಾಲಿಬ್, ನಿನ್ನ ಪದಗಳ ಶಕ್ತಿಯೇ, ನಿನ್ನ ವಿಶಿಷ್ಟ ದೃಷ್ಟಿಯೇ, ನಿನ್ನನ್ನು ಸಂತನೆಂದು ನಂಬಿರುತ್ತಿದ್ದೆ, ನೀನು ಶರಾಬ್ಗೆ ದಾಸನಾಗಿರದಿದ್ದಲ್ಲಿ. ಹೀಗೆ ಹಲವಾರು ವಿಷಯಗಳನ್ನು ಅಲ್ಲಿ ಗಾಲಿಬ್ ಹೇಳ್ತಾ ಹೋಗ್ತಾನೆ, ವಿಶ್ವಪ್ರೇಮವನ್ನು ಹೇಳ್ತಾನೆ. ನಾಮರೂಪಗಳಿಗೆ ಹೇಗೆ ಅಂಟ್ಕೊಳ್ತೀವಿ, ಅದರ ಹಿಂದಿನ ಸತ್ವವನ್ನು ನಾವು ಹೇಗೆ ಬಿಟ್ಬಿಡ್ತೀವಿ. ಅದಕ್ಕೆ ಕಬೀರ್ ದಾಸರು ಕೂಡ ಹೇಳ್ತಾರೆ, ಜಾತನ ಪೂಚೋ ಸಾಧಿಕಿ ಪೂಚಿಯೇ ಸಾಧುಕ ಜ್ಞಾನ ಅಂತ. ಸಾಧುವಿನ ಜಾತಿ ಪೂರ್ವಪರವನ್ನು ಕೇಳಿಬಿಡಿ, ಅವನ ಜ್ಞಾನವನ್ನು ಕೇಳಿ. ಹಾಗೆ ಅದು ಹೇಳ್ತಾ ಇದ್ದಾನೆ, ನೋಡೋದಕ್ಕೆ ನಾನು ಶರಾಬಲ್ಲೇ ಮತ್ತನಾಗಿದ್ದೀನಿ, ಅಮಲಲ್ಲಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ಅವನ ಸಂತ ಅಂತ ಕರೀಲಿಲ್ವಲ್ಲ ಅಂತ ಹೇಗೆ ನಾವು ನಾಮರೂಪ ಕಂಡುಕೊಳ್ತೀವಿ ಅನ್ನೋದನ್ನು ಹೇಳ್ತಾ, ಇಸ್ಲಾಂ ಧರ್ಮದಲ್ಲೇ ಹೇಗೆ ಬಂಡಾಯ ಇದ್ದ ಕೆಲವೊಂದು ಪೌರೋಹಿತಶಾಹಿ ವಿಷಯಗಳಿಗೆ, ಕೆಲವೊಂದು ಆಚರಣೆಗಳ ವಿರುದ್ಧ ಪ್ರತಿಯೊಂದು ಧರ್ಮವು, ನಾನು ಕಳೆದೊಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಪ್ರತಿಯೊಂದು ಧರ್ಮದಲ್ಲೂ ಒಂದಷ್ಟು ಮೌಢ್ಯತೆಯೋ ಅಥವಾ ಪೌರೋಹಿತಶಾಹಿ ವಿಷಯಗಳು ಇದ್ದಿರುತ್ತೆ. ಪ್ರತಿಯೊಂದು ಕಾಲದಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ, ಪ್ರತಿಯೊಂದು ಧರ್ಮದಲ್ಲೂ ಅದನ್ನು ವಿರೋಧಿಸ್ತಾ ವಿಶ್ವ ಪ್ರೇಮವನ್ನು ಸಾರುವಂತಹ ಕೆಲಸ ಎಲ್ಲ ದಾರ್ಶನಿಕರು ಮಾಡಿದ್ದಾರೆ. ಅದರಲ್ಲಿ ಮಿರ್ಜಾ ಗಾಲಿಬ್ ಕೂಡ ಒಬ್ಬ. ಅದನ್ನೇ ತುಂಬ ಚೆನ್ನಾಗಿ ಹೇಳ್ತಾನೆ ಈತ, ಫಾಸಿಗೇರಿಸುವವನಿಗೆ ಹೆದರುವುದಿಲ್ಲ ನಾನು, ಧರ್ಮ ಗುರುವಿನೊಂದಿಗೆ ಜಗಳವಾಡುವುದಿಲ್ಲ ನಾನು, ಆತನನ್ನು ಗುರುತಿಸುತ್ತೇನೆ, ಆತ ಯಾವುದೇ ರೂಪದಲ್ಲಿ ಬಂದರು, ಮೈಮೆ ಕಾಂಬಡಿ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಧರ್ಮಗುರು ಜೊತೆ ಹೊಡೆದಾಡಲ್ಲಪ್ಪ, ಜಗಳ ಮಾಡಲ್ಲ. ಯಾಕೆಂದರೆ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಏನು ಅಂತ ಎಲ್ಲರನ್ನೂ ಪ್ರೀತಿಸುವಂತಹ, ಹೇಗೆ ಯಾರೇ ಬೈದರೂ ಕೂಡ ಅದನ್ನು ಪ್ರೇಮ ರೀತಿಯಲ್ಲಿ ನೋಡುವಂತಹ, ಜರಿದವರನ್ನು ಬಂಧುಗಳೆಂಬೆ ಅಂತ ಬಸವಣ್ಣ ಹೇಳಿದಾಗೆ ಇಲ್ಲಿ ಎಲ್ಲರನ್ನೂ ಪ್ರೇಮಮಯವಾಗಿ ನೋಡುವಂತಹ ಸ್ಥಿತಿ ಗಾಲಿಬನಲ್ಲಿ ಹೇಗಿತ್ತು, ಅದನ್ನು ಆತ ಆಚರಿಸುವಾಗ ಯಾವ ರೀತಿ ತೊಡಕುಗಳಾಯಿತು, ಎಲ್ಲವನ್ನೂ ತನ್ನ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಹೇಳ್ಕೊಳ್ತಾ ಬಂದಿದ್ದು ಮಿರ್ಜಾ ಗಾಲಿಬ್ ಅಷ್ಟೇ ಅಲ್ಲ, ಎಲ್ಲರೂ ಕೂಡ. ಹಾಗೆ ತುಂಬ ಚೆನ್ನಾಗಿ ಹೇಳ್ತಾನೆ, ಯಾರಿಗೆ ಹೇಳಲು ಸಾಧ್ಯ ಈ ಬೆಳಕಿನ ಸೂತ್ರಧಾರನು ಯಾರೆಂದು, ಆತನೇ ಎಳೆದ ಪರದೆಯನ್ನು ಸರಿಸಲಾಗದು. ನಾನು ಯೋಗಮಾಯ ಬಗ್ಗೆ ಮಾತಾಡ್ತಾ ಇದ್ದೆ ಜೀವನ್ಮುಕ್ತ ಲಹರಿ ಸಂಚಿಕೆಯಲ್ಲಿ, ಕಳೆದ ಸಂಚಿಕೆಯಲ್ಲಿ. ನಮಗೂ ಅವನ ಮಧ್ಯೆ ಒಂದು ಪರದೆ ಆಗಿಬಿಟ್ಟಿರುತ್ತೆ, ನೋಡೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ, ಎಲ್ರಿಗೂ ಸಾಧ್ಯ ಆಗಲ್ಲ ಅಂತ. ಅದನ್ನೇ ಇಲ್ಲಿ ಮಿರ್ಜಾ ಗಾಲಿಬ್ ಹೇಳ್ತಾನೆ, ಯಾರಿಗೆ ಹೇಳಲು ಸಾಧ್ಯ ಈ ಬೆಳಕಿನ ಸೂತ್ರಧಾರನು ಯಾರೆಂದು, ಸುಷುಮ್ನಾ ನಾಳದಲ್ಲಿ ಸೂರ್ಯಕೋಟಿ ಸಮಪ್ರಭಾ ಅಂತ ಏನು ಹೇಳ್ತೀವಿ, ಅಷ್ಟು ಪ್ರಕಾಶಮಾನವಾದ ಬೆಳಕು, ತೈಲವಿಲ್ಲದ ಜ್ಯೋತಿ. ಹೇಗೆ ಗಾಯತ್ರಿ ಧಿಯೋಯನ ಪ್ರಚೋದಯಾತನತೆ, ನಮ್ಮಲ್ಲಿ ಬೆಳಕಿದೆ, ಅದನ್ನು ಪ್ರಚೋದಿಸು, ಜ್ಞಾನದ ಬೆಳಕು ಅಂತ ಹೇಳ್ತೀವಿ. ಅದನ್ನು ಕಂಡಾಗ ಗಾಲಿಬ್ ಹೇಳ್ತಾನೆ, ಅಂಥ ಬೆಳಕು ಯಾರ್ದು ಅಂತ ಹೇಗಪ್ಪ ಹೇಳಲಿ, ಸಾಧ್ಯ ಇಲ್ಲ. ಯಾಕೆಂದರೆ ಅವನೇ ಪರದೆ ಎಳೆದ್ಬಿಟ್ಟಿದ್ದಾನೆ, ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಜಾಗಕ್ಕೆ ಬಂದು ಆ ಪರದೆಯನ್ನು ದಾಟಿ ಬಂದು ನೀನು ಬೆಳಕನ್ನೇ ಕಾಣಬೇಕೆ ಹೊರತು ನಾನು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮಿರ್ಜಾ ಗಾಲಿಬು ಅನುಭವವನ್ನು ಹೇಳ್ತಾನೆ. ಅವರು ಹೇಗೆ ಅಲ್ಲಮ ಬೆಡಗಿನ ಭಾಷೆಯಲ್ಲಿ ತತ್ವಪದಕಾರರು ಉಪಮಾನ ಉಪಮೇಯಗಳಲ್ಲಿ ಸತ್ಯವನ್ನು ಅಡಗಿಸಿ ಹೇಳಿದರೋ. ಎಂಥ ಮೋಜನ ಕುದುರೆ ಅಂದ್ಬಿಡ್ತಾರೆ ಶರೀಫಜ್ಜ, ಸೋರತಿಹುದು ಮನೆಯ ಮಾಳಿಗೆ ಅಂತಾರೆ, ಕಡುಕೊಳ ಮಡಿವಾಳಪ್ಪ ಕಟ್ಟಿದಲ್ಲಿ ಕಳಕೊಂಡಿದ್ದು ಕ್ವಾಣ ಕೈ ಮೀರು ಹೋಯ್ತಣ್ಣ ಅಂತ ಅಂತಾರೆ. ಹೀಗೆ ಒಗಟಾಗಿ ಅದನ್ನು ಮುಂಡಿಗೆಗಳ ರೀತಿಯಲ್ಲಿ ಕನಕದಾಸರು ಹೇಳಿದಾಗೆ ಸತ್ಯವನ್ನು ಮುಚ್ಚಿಟ್ಟು ಅದರೊಳಗೆ ಅಡಗಿಸಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅದನ್ನು ಸಂಸ್ಕೃತದಲ್ಲಿ ಛಂದಸ್ಸು ಅಂದರು. ಛಂದಸ್ಸು ಅಂದರೆ ಅಡಗಿಟ್ಟಿರುವುದು ಅಂತ. ಅದು ಇಟ್ ಇಸ್ ಎ ಕಂಟೈನರ್, ಅದರೊಳಗೆ ಸತ್ಯ ಅಡಗಿದೆ ಅಂತ. ಛಂದಸ್ಸನ್ನು ಆ ಅರ್ಥವೂ ಇದೆ ಸಂಸ್ಕೃತದಲ್ಲಿ. ಹಾಗೆ ಈತ ಸೂಫಿಗಳಲ್ಲಿ ಅವರ ಸಾಹಿತ್ಯವನ್ನು ನೋಡುವಾಗ ಅದರಲ್ಲಿ ಮಧುಬಟ್ಟಲು ಅಂತಾರೆ, ಮಧುಪಾನ ಅಂತಾರೆ, ಪ್ರೇಯಸಿ ಅಂದ್ಬಿಡ್ತಾರೆ. ಕೇಳೋದಕ್ಕೆ ಇದು ಪ್ರೇಮಲೋಕಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಅಥವಾ ಮಧುಲೋಕಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸುವುದು ಸಹಜವೇ. ಆದರೆ ಒಳಗೆ ಅನುಭವವನ್ನು ಎಷ್ಟು ಚೆನ್ನಾಗಿ ತುಂಬಿಟ್ಟಿರ್ತಾರೆ ಅಂದರೆ, ಕೊನೆಗದು ಮಧು ಅಂದರೆ ಮಧುವಲ್ಲಪ್ಪ, ಅದು ಮದ್ಯಪಾನ ಅಲ್ಲದ ಅಮೃತಪಾನ. ಮಧುಬಟ್ಟಲು ಅಂದರೆ ನಮ್ಮ ದೇಹವೇ ಆಗಿದೆ, ಪ್ರೇಯಸಿಂದ ಬೇರೆ ಯಾರೂ ಅಲ್ಲ, ಅದು ಭಗವಂತನೇ ಆಗಿದ್ದಾನೆ ಅಂತ ನಮಗೆ ಅರಿವು ಬರ್ತಾ ಹೋಗುತ್ತೆ. ಇದರ ಬಗ್ಗೆ ಸವಿಸ್ತಾರವಾಗಿ ನಿರಹಮ್ಮಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದರೆ ಆ ಸಂಚಿಕೆ ಕೂಡ ತಾವು ನೋಡಬಹುದು. ಇನ್ನೊಂದು ಕಡೆ ಹೇಳ್ತಾನೆ, ಚೇತನವು ಪ್ರೇಮದಿಂದ ಪಡೆದುಕೊಂಡಿತು ಜೀವನದ ಆನಂದವನ್ನು,
ಚೇತನವು ಪ್ರೇಮದಿಂದ ಪಡೆದುಕೊಂಡಿತು ಜೀವನದ ಆನಂದವನ್ನು, ನೋವಿಗೆ ಮದ್ದನ್ನು ಮತ್ತು ಮದ್ದಿಲ್ಲದ ನೋವನ್ನು ಅಂತಾನೆ. ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂದರೆ, ಕೆಲವೊಂದ್ಸಲಿ ಹೀಗೆ ಉಲ್ಟಂ ಪಲ್ಟ ಎಲ್ಲ ಮಾತಾಡ್ಬಿಡ್ತಾನೆ, ಗಾಳಿ ಬದುಕಿ ಕೇಳ್ತಾರೆ ಯಾಕಪ್ಪ ಹಿಂಗೆ ಒಗಟಾಗಿ ಬರೀತೀಯ ಅಂತ. ಅವನು ಹೇಳ್ತಾನೆ, ಕಠಿಣವಾಗಿ ಬರೆಯುವುದು ಸುಲಭ, ಸುಲಭವಾಗಿ ಬರೆಯುವುದು ಕಠಿಣ ಅಂತ ಇದೇ ಮಿರ್ಜಾ ಗಾಲಿಬ್ ಹೇಳ್ತಾನೆ. ನನಗೆ ಕಷ್ಟಪ್ಪ ಸಲೀಸಾಗಿ ನೇರವಾಗಿ ಹೇಳೋಕ್ಕಾಗಲ್ಲ, ನನಗೆ ಒಗಟಾಗಿ ಹೇಳೋಕ್ಕಾಗೋದು, ಅದೇ ನನಗೆ ಸುಲಭ ಅಂತಾನೆ ಮಿರ್ಜಾ ಗಾಲಿಬ್. ಹೀಗೆ ಹಲವಾರು ಇದೆ. ಇದನ್ನು ಈ ಸೂಫಿ ಲೋಕ ಗುಂಡಪ್ಪನನ್ನು ಇನ್ನು ಬಿಟ್ಟಿಲ್ಲ. ಅವರು ಕೂಡ ಉಮರ್ ಖಯ್ಯಾಮ್ನ ಸಾಹಿತ್ಯವನ್ನು, ಅವನ ಕೃಷಿಯನ್ನು ಉಮರನ ಹೊಸಗೆ ಅಂತ ಅನುವಾದ ಮಾಡಿದ್ದಾರೆ. ತುಂಬ ಸೊಗಸಾಗಿ ಅನುವಾದ ಮಾಡಿದ್ದಾರೆ ಗುಂಡಪ್ಪನವರು, ತಮ್ಮದೇ ಒಂದು ಶೈಲಿ ಮತ್ತು ಧಾಟಿಯಲ್ಲಿ. ಅದರಲ್ಲಿ ಒಂದು ನೆಚ್ಚಿನ ಒಂದು ವಾಕ್ಯವನ್ನು ಹೇಳ್ತೀನಿ, ಸಾಲುಗಳನ್ನು. ದೇವ, ನಾನ್ ಚಪಲದ ಗುಲಾಮ, ನಿನ್ನ ನೊಳ್ಪೆಲ್ಲಿ, ನನ್ನ ಮನ ಮೊಬ್ಬುಗವಿ, ನಿನ್ನ ಬೆಳಕೆಲ್ಲಿ, ನೇಮದಲ್ಲಿ ನಾಂ ನಡಿಯೆ, ನೀಂ ಸಗ್ಗವಿಯುವುದನೆ, ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ. ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ. ನಾನು ಚಪಲದ ಗುಲಾಮ, ನಿನ್ನ ಒಳ್ಪೆಲ್ಲಿ, ನೀನು ಎಲ್ಲೋ ಮಂಗಳಕರ ತಾನೆ, ನೀನು ಎಲ್ಲೋ ಮಂಗಳಮಯವಾಗಿದೆಯಾ, ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಅಂದರೆ ನಿನ್ನ ಒಳ್ಳೆತನ ಎಲ್ಲೋಯ್ತು? ನಾನು ಚಪಲದಲ್ಲಿದ್ದೀನಿ ಅನ್ನಂಗಿದ್ರೆ ನನ್ನ ಸರಿ ಮಾಡಬೇಕಲ್ವಾ? ನನ್ನ ಮನ ಮೊಬ್ಬುಗವಿ, ನಿನ್ನ ಬೆಳಕಲ್ಲಿ, ನೀನು ಜ್ಞಾನದ ಬೆಳಕು ನೀನೇ ನೀಡ್ತೀಯಾ, ಎಲ್ಲೂ ಇಡೀ ಜಗತ್ತಿಗೆ ಬೆಳಕು ನೀಡಿ ಪ್ರಕಾಶಮಾನವಾಗಿಸ್ತಿದೆಯಾ. ಹಾಗಿದ್ದಾಗ ನನ್ನ ಮನಸ್ಸಲ್ಲಿ ಕತ್ತಲೆ ಇದೆಯಲ್ಲ, ಯಾಕೆ ನೀವು ಹೋಗಿಸ್ತಾ ಇಲ್ಲ ಅಂತ ದೇವ್ರಿಗೆ ಛೇಡಿಸ್ತಾನೆ. ನಾವು ದಾಸರು ಕೂಡ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಅಂದ್ಬಿಡ್ತಾರೆ. ನನಗೆ ನಿನ್ನಂಥ ತಂದೆ ಇದ್ದಾನೆ, ಲಕ್ಷ್ಮಿ ಅಂತ ತಾಯಿ ಇದ್ದಾಳೆ, ನನಗೆ ನಾನು ನಾಥ ನೀನೇ ಅನಾಥ ಅಂತ ದಾಸರು ದೇವ್ರನ್ನೇ ರೇಗಿಸ್ತಾರೆ. ಎಷ್ಟೋ ಸಲ ದಾಸರು, ಯಾಕಮ್ಮ ಲಕ್ಷ್ಮಿ ಅವನನ್ನು ಮದುವೆ ಮಾಡಿಕೊಂಡೆ, ಮೈಯೆಲ್ಲ ನೀಲಿ, ಹಾವು ಮೇಲೆ ಮಲಗಿರ್ತಾನೆ, ಹೀಗೆಲ್ಲ ದೇವ್ರನ್ನೇ ಛೇಡಿಸುವಂತಹ ಕೀರ್ತನೆಗಳು ನೋಡೋದಕ್ಕೆ ಹೊರಗಿಂದ ಛೇಡಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಅದನ್ನು ಒಳ ನೋಟದಲ್ಲಿ ನೋಡಿದ್ರೆ ಅದು ಏನನ್ನು ಇಂಡಿಕೇಟ್ ಮಾಡ್ತಿದೆ ಅನ್ನೋದ್ರ ಕಡೆಗೆ ನೋಡಿದಾಗ ಅದು ಬೇರೆಯದೇ ಅರ್ಥವನ್ನು ನೀಡ್ತಾ ಹೋಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಾಖಚಂದ್ರ ನ್ಯಾಯ ಅಂತ ಇದೆ, ಅದನ್ನು ಬುದ್ಧ ಕೂಡ ಬಳಸ್ತಾನೆ. ನಾವು ಚಂದ್ರನನ್ನು ತೋರಿಸ್ಬೇಕು ಅಂದಾಗ ಅಲ್ಲಿ ಅದು ಪಕ್ಕ ಇದೆಯಲ್ಲ ಅಂತ ಬೆರಳಲ್ಲಿ ತೋರಿಸ್ತೀವಿ, ಚಂದ್ರ ಅಥವಾ ಯಾವುದನ್ನೇ ಅನ್ಕೊಳ್ಳೋಣ, ಅದನ್ನು ಬೆರಳಲ್ಲಿ ತೋರಿಸ್ತೀವಿ. ಆ ಬೆರಳು ಯಾವ ಕಡೆ ತೋರಿಸ್ತಿದೆ ಅನ್ನೋದ್ರ ಕಡೆ ನಾವು ತಿರುಗಿ ಅಲ್ಲೇ ನೋಡಬೇಕು. ನಾವು ಬೆರಳು ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಏನು ಇಂಡಿಕೇಟ್ ಮಾಡ್ತಿದೆ ನಮಗೆ ಕಾಣೋದೇ ಇಲ್ಲ. ಹಾಗೆ ಪ್ರತಿಯೊಬ್ಬ ಗುರುವಾಗಲಿ, ಗುರುವಿನ ವಾಣಿಯಾಗಲಿ, ಯಾವುದೇ ಗ್ರಂಥವಾಗಲಿ, ಅದು ಏನನ್ನು ಇಂಡಿಕೇಟ್ ಮಾಡ್ತಿದೆ, ಇವೆಲ್ಲವೂ ಕೊನೆಗೆ ಬೆರಳು ಅವು ತೋರಿಸಿದೆ, ಅಲ್ಲಿ ನೋಡಿ, ಸತ್ಯವನ್ನು ನೋಡಿ ಅಂತ. ನಾವು ಅದು ಎಲ್ಲಿ ತೋರಿಸಿದೆ ಆ ಕಡೆಗೆ ನೋಡಬೇಕು. ನಾವು ಶಾಖಚಂದ್ರನಯ ಅಂತ ಅದಕ್ಕೆ ಹೇಳೋದು. ಬೆರಳಿಂದ ಶಾಖೆಯ ಕಡೆಗೆ ನೋಡಿ, ಅಲ್ಲಿಂದ ಚಂದ್ರವನ್ನೇ ನೋಡಬೇಕು, ಚಂದ್ರನ, ಯಾಕೆಂದರೆ ಅದು ಅಲ್ಲಿಗೆ ಇಂಡಿಕೇಟ್ ಮಾಡ್ತಿದೆ. ಇಲ್ಲ ಅಂದರೆ ನಾವು ಬೆಳಗ್ಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಇಂತಹ ತುಂಬ ವಿಲಕ್ಷಣವಾದಂಥದ್ದು ಅಥವಾ ಪ್ಯಾರಾಡಾಕ್ಸಿಕಲ್ ಆಗಿರೋಂಥದ್ದು, ಕಾಂಟ್ರಡಿಕ್ಟರಿ ಆಗಿರೋಂಥ ವಾಕ್ಯಗಳು ಅಂತ ಬಂದಾಗ ಅದು ಏನನ್ನು ಇಂಡಿಕೇಟ್ ಮಾಡ್ತಿದೆ ನೋಡಬೇಕು. ಒಂದು ಬಾರಿ ವಾದನೆ ಆಗಿತ್ತು, ಅದು ಆರೋಗ್ಯಕರವಾದ ವಾದ. ಲಂಕೇಶರ ಅವ್ವ ಎನ್ನುವ ಒಂದು ಕವನದಲ್ಲಿ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಕಿಲ್ಲ ಅಂತ ಸಾಲಿದೆ. ನಾವು ಅವ್ರಿಗೆ ಎಡಪಂಥೀಯ ಧೋರಣೆ ಇತ್ತು ಅನ್ನೋ ತಕ್ಷಣ ನೋಡಿ ಮಾತು ಹಿಂದೂಗಳಿಗೆ ಬೈತಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಕೆಲವು ಸಲ ಯಾರಿಗೆ ಬೇಕ್ರಿ ನಿಮ್ಮ ಕತೆ ಪುರಾಣ ಅಂತ ಅಂದ್ಬಿಡ್ತೀವಿ. ಸಾಕಾಯ್ತು ಒಂದು ರಾಮಾಯಣ, ಇದಿದೆ ಗೋಳು ಅಂತೀವಿ. ಹಾಗಾದರೆ ರಾಮಾಯಣಕ್ಕೂ ಇದನ್ನು ಹೋಲಿಸಿ ಅದನ್ನ ರಾಮಾಯಣನ ಕೆಳಮಟ್ಟ ಮಾಡ್ದಂಗೆ ಆಗಲ್ಲ. ಏನು ಪುರಾಣ ಕುಯ್ತಾನೆ ಗುರು ಅಂತಾರೆ ತಕ್ಷಣ. ಹಾಗಾದ್ರೆ ಪುರಾಣಗಳೆಲ್ಲ ಇದು ಅಂತಲ್ಲ, ಅಂದರೆ ಅಷ್ಟುದ್ದ ಮಾತಾಡ್ತಾನೆ. ಪುರಾಣಗಳು ತುಂಬ 18 ಇರೋದ್ರಿಂದ, ಅದರಲ್ಲಿ ಒಂದೊಂದಕ್ಕೂ ಅಷ್ಟೊಂದು ಸಾವಿರ ಇರೋದ್ರಿಂದ, ಶ್ಲೋಕಗಳಿರೋದ್ರಿಂದ ಪುರಾಣ ಅಂದ ತಕ್ಷಣ ಮತ್ತೆ ರಾತ್ರಿಯೆಲ್ಲ ಪುರಾಣನ ಪ್ರವಚನ ಬೇರೆ ಮಾಡೋರು, ಭಾಗವತ ನಡೀತಿತ್ತು. ನಾನಾ ಕಾರಣಗಳಿಗೆ ಸಾಕು ನಿನ್ನ ಪುರಾಣ, ಕತೆ ಪುರಾಣ ಅಂತಿದ್ವಿ. ಹಾಗೆ ಹಂಗಂದ ತಕ್ಷಣ ಅದು ಕೆಲವೊಂದು ಗ್ರಂಥಗಳನ್ನ ಅವಮಾನ ಮಾಡ್ತಿದ್ದಾರೆ ಅಂತಲ್ಲ, ಕೆಲವೊಂದು ಆ ರೀತಿ ಒಂದು ಆಡು ಭಾಷೆಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಕಿಲ್ಲ ಅಂದ ತಕ್ಷಣ ಅದಕ್ಕೆ ದೊಡ್ಡ ದೊಡ್ಡ ಸತ್ಯಗಳು ಬೇಕಿಲ್ಲಪ್ಪ. ಬನದ ಕರಡಿ ಯಾಕೆ ತನ್ನ ತಾಯಿನ ಕರಡಿ ಅಂತ ಅದಕ್ಕೆ ಅಫೆಂಡ್ ಆಗ್ತಲ್ಲ. ಯಾರು ಪ್ರಪಂಚದಲ್ಲಿ ತಾಯಿಯ ಬಗ್ಗೆ ಕವನ ಬರೆಯುವಾಗ ಯಾರು ತನ್ನ ತಾಯಿನ ಬನದ ಕರಡಿಗೆ ಹೋಲಿಸಿಲ್ಲ. ಅಂದರೆ ಅಷ್ಟು ಕಟು ವಾಸ್ತವತೆಗೆ ತಂದು ಲಂಕೇಶ್ ಅವರು ತನ್ನ ತಾಯಿ ಬಗ್ಗೆ ಬರೀತಾರೆ. ಅಷ್ಟು ನಿಷ್ಠೂರವಾಗಿ ಮತ್ತು ಅಷ್ಟು ಸ್ಪಷ್ಟವಾಗಿ, ಸತ್ಯಕ್ಕೆ ಹತ್ತಿರವಾಗಿ ತಾಯಿಯ ಬಗ್ಗೆ ಬರೆದ ಬಹುಶಃ ಕವನ ಇನ್ನೊಂದಿಲ್ಲ ಅನ್ನೋದು ನನ್ನ ನಿಲುವು. ಆ ವಿಷಯಕ್ಕೆ ಬಂದಾಗ ಅವ್ವ ಅನ್ನೋ ಕವನ
ಅದರಲ್ಲಿ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಕಿಲ್ಲ ಅಂದ ತಕ್ಷಣ ಭಗವದ್ಗೀತೆ ಅಂದ್ರೆ ಘನವಾದ ಸತ್ಯ ಬೇಕಿಲ್ಲಪ್ಪ, ಅವಳಿಗೆ ಸರ್ವೈವಲ್ಲೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ದಿನ ಅದು ಹೇಳ್ತಾ ಹೋಗ್ತಾರೆ ಲಂಕೇಶ್, ಕಡ್ಡಿಗಳು ತರಬೇಕು, ಮತ್ತೊಂದು ಮಾಡಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು, ಆ ಕಡೆ ಗಂಡ ಬೇರೆ ಅವನು ನಿಭಾಯಿಸ್ಬೇಕು, ನೆರೆಹೊರೆಯವರ ಮಧ್ಯ ನಾನು ಒಂದು ಡಿಗ್ನಿಫೈಡ್ ಬದುಕ್ತೀನಿ ಅಂತ ತೋರಿಸ್ಕೊಳ್ಬೇಕು. ಇದರ ಮಧ್ಯೆನೇ ಬದುಕಿರುವಾಗ ನಿಮ್ಮ ದೊಡ್ಡ ದೊಡ್ಡ ಸತ್ಯ ಬೇಕಿಲ್ಲ ಅನ್ನೋ ಅರ್ಥ. ಅಂದರೆ ನಾವು ಇಂಡಿಕೇಟ್ ಮಾಡೋ ಕಡೆಗೆ ನೋಡಿಲ್ಲ ಅಂದಾಗ ಪದಗಳಿಗೆ ಸಿಕ್ಕಾಕೊಂಡಾಗ ಅಪಾರ್ಥಗಳು ಹೆಚ್ಚು ಮತ್ತು ಅಫೆಂಡ್ ಆಗೋದು ಹೆಚ್ಚು. ಆಗ ನಾವು ಸತ್ಯದಿಂದ ದೂರ ಆಗ್ತಾ ಹೋಗ್ತೀವಿ ಮತ್ತು ನಾವು ಏಕಪಕ್ಷೀಯವಾಗಿ ನೋಡುವಂತಹ ಮನೋಧರ್ಮ ನಮ್ಗೆ ಬಂದ್ಬಿಡುತ್ತೆ. ಆಗ ನಮಗೆ ವಿಶ್ವ ಪ್ರೇಮದ ಕಡೆಗೆ ನಮ್ಮ ಒಲವು ಕಡಿಮೆ ಆಗ್ತಾ ಹೋಗುತ್ತೆ, ಸಂಕುಚಿತವಾಗ್ತೀವಿ, ಒಂದು ಎಡಪಂಥ ಆಗ್ತೀವಿ, ಇಲ್ಲ ಬಲಪಂಥ ಆಗ್ತೀವಿ. ನಮ್ಮ ಇಡೀ ಸಿದ್ಧಾಂತಗಳು ಏನಾಗುತ್ತೆ, ಒಂದು ಸಮುದಾಯಕ್ಕೋ ಅಥವಾ ಒಂದು ರಾಜಕೀಯ ನಿಲುವಿಗೂ ಹೀಗೆ ಅದು ಸೀಮಿತವಾಗ್ತಾ ಹೋಗ್ಬಿಡುತ್ತೆ. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಸಾಧ್ಯವಾಗಲ್ಲ. ಹಾಗಾಗಿ ಇಂತಹ ಸಾಲುಗಳನ್ನು ನೋಡುವಾಗ ತುಂಬ ಎಚ್ಚರಿಕೆಯಿಂದ ನೋಡಬೇಕು. ಮತ್ತು ಅಲ್ಲಿ ಕಾವ್ಯ ಇದೆ, ಮತ್ತು ಸ್ವಲ್ಪ ತುಂಟತನ ಇದೆ. ಇದೆಲ್ಲವೂ ನವಿರಾಗಿಸುತ್ತೆ ಸಾಹಿತ್ಯವನ್ನು. ಇಲ್ಲದಿದ್ದರೆ ಅದಕ್ಕೆ ಸಾಹಿತ್ಯವಾಗ್ತಿರ್ಲಿಲ್ಲ. ಕಣ್ಣು ಚೆನ್ನಾಗಿದೆ ಅಂದ್ಬಿಟ್ರೆ ಅದು ಚೆನ್ನಾಗಿದೆ ಅಷ್ಟೇ, ಅದು ಸಾಹಿತ್ಯ ಆಗಲ್ಲ. ಅದು ಮತ್ತೆ ಮೆಟಾಫರ್ಗಳನ್ನ ಬಳಸೋ, ಪರ್ಸಾನಿಫಿಕೇಷನ್ ಮಾಡೋ ಅಥವಾ ಆಕ್ಸಿಮರನ್ ಬಳಸೋ ಹೇಳಿದಾಗ ಅದು ಸಾಹಿತ್ಯವಾಗುತ್ತೆ. ಅದು ಲೋಕವನ್ನು ತನ್ನದೇ ದೃಷ್ಟಿಕೋನದಲ್ಲಿ ನೋಡುವಂತಹ ಬಗೆ ಸಾಹಿತಿಗಿರುತ್ತೆ. ಅದಕ್ಕೆ ನಾವು ರವಿ ಕಾಣದ್ದನ್ನ ಕವಿ ಕಂಡ ಅಂತೀವಿ. ಹೀಗೆ ಒಂದು ಸ್ವಲ್ಪ ಆಫ್ ಬಿಟ್ಟೋಗಿ ಮತ್ತೆ ಬರ್ತೀನಿ. ಈ ಲೈಲಾ ಮಜ್ನು ಕತೆ ತಾವು ಕೇಳಿರ್ತೀರ. ಅದರಲ್ಲಿ ಬಂದು ಕೇಳ್ತೀನಿ, ಅಲ್ಲಪ್ಪ ಲೈಲಾ ಏನಂತ ಸುಂದರಿ ಅಂತ ನೀನು ಅವಳು ಅಷ್ಟು ಪ್ರೀತಿಸ್ತಿದೀಯಾ, ಅವಳು ಮಾಮೂಲಿ ಹೆಣ್ಣೆ ಅಲ್ವಾ ಅಂತ ಕೇಳಿದಾಗ ಮಜ್ನು ಹೇಳ್ತಾನೆ, ನೀನು ನಿನ್ನ ಕಣ್ಣಲ್ಲಿ ನೋಡ್ತಿದ್ಯಾ ಲೈಲಾನ, ಅದಕ್ಕೆ ನಿನಗೆ ಮಾಮೂಲಿ ಹೆಣ್ಣು ಅನ್ನಿಸ್ತಾ ಹೇಳೆ. ನೀನು ನನ್ನ ಕಣ್ಣಲ್ಲಿ ನೋಡು, ಮಜ್ನುವಿನ ಕಣ್ಣಲ್ಲಿ ನೋಡು, ಅತಿ ಸುಂದರಿಯಾಗಿ ಮತ್ತು ಅಷ್ಟು ಪ್ರೇಮಕ್ಕೆ ಯೋಗ್ಯಳಾದಂಥ ಹೆಣ್ಣಾಗಿ ಆಕೆ ಕಾಣಿಸ್ತಾಳೆ. ನನ್ನ ಕಣ್ಣಲ್ಲಿ ನೋಡು, ನಿನ್ನ ಕಣ್ಣಲ್ಲಿ ನೋಡಬೇಡ ಅಂತಾನೆ ಮಜ್ನು. ಹಾಗೆ ನಾವು ಅದಕ್ಕೆ ಅಂತ ವಿಶಿಷ್ಟವಾದ ಕಣ್ಣಿರುತ್ತೆ ಪ್ರೇಮಕ್ಕೆ. ಅಂತಹ ಕಣ್ಣಿಂದ ನೋಡೋದಕ್ಕೆ ಮಾತ್ರ ಸಾಧ್ಯ ಹೊರತು ಅದನ್ನು ಸಂಕುಚಿತ ಮನೋಭಾವದಲ್ಲಿ ನೋಡೋದ್ರಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಇಲ್ಲಿ ದೇವರನ್ನೇ ಪ್ರಶ್ನೆ ಮಾಡ್ತಾನೆ ಒಮರ್ ಖಯಾಮ್, ನೇಮದಲ್ಲಿ ನಾಮ್ ನಡೆಯೇ ನೀನು ಸಗ್ಗವೀವುದನೆ ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ. ಭಗವಂತ ದಯಾಮಯನಾಗಿದ್ದಾನೆ, ಕರುಣಾಮಯ ಆಗಿದ್ದಾನೆ ನನಗಿದ್ರೆ, ನಾನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತೇನೆ ನನಗಿದ್ರೆ, ಇದು ವ್ಯಾಪಾರ ಆಗೋಯ್ತಲ್ಲ, ಟ್ರೇಡ್ ಆಗೋಯ್ತಲ್ಲ, ಕೊಳ್ಳುವಿಕೆ ಆಗೋಯ್ತಲ್ಲ, ಇಲ್ಲಿ ದಯೆ ಎಲ್ಲಿಂದ ಬಂತು? ನಾನೆಂಥ ನೀಚನಾಗಿದ್ರು ನನ್ನ ಸರಿ ಮಾಡೋದು ನಿನ್ನ ಕೆಲಸ ಹೊರತು ನಾನು ಒಳ್ಳೇದು ಮಾಡಿದ್ರೆ ಮಾತ್ರ ಒಳ್ಳೇದು ಮಾಡ್ತೀನಿ ನನಗಿದ್ರೆ ಇದು ಟ್ರೇಡ್ ಆಗೋಯ್ತಪ್ಪ. ಟ್ರೇಡ್ ಮಾಡೋಂಗಿದ್ರೆ ನಿನ್ನ ಜೊತೆ ಏನಕ್ಕೆ ಸಹವಾಸ? ಮಾಮೂಲಿ ಜನ ಜೊತೆ ಇಡೀ ಪ್ರಪಂಚ ಪೂರ್ತಿ ಟ್ರೇಡಲ್ಲೇ ಬದುಕಿದೆ, ವ್ಯಾಪಾರದಲ್ಲೇ ಇದೆ, ನಿಂದೇನು ಅಂತ ಅಲ್ಲಿ ಹೇಳ್ತಾ ನಾವು ಏನೊಂದು ಧರ್ಮದ ಹೆಸರಲ್ಲಿ, ನಂಬಿಕೆಗಳ ಹೆಸರಲ್ಲಿ ಕೊಳ್ಳುವಿಕೆ ಮಾಡಿರ್ತೀವಿ. ದೇವ್ರ ಹೆಸರಲ್ಲಿ ಇಂಥದ್ದು ಮಾಡಿಸಿ ನಿಮ್ಗೆ ಒಳ್ಳೇದಾಗುತ್ತೆ, ಇಂಥ ತಪ್ಪಿಗೆ ಇಂಥ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ, ಮುಗಿದೋಯ್ತು. ಅದಕ್ಕೆ ಕನ್ಫೆಷನ್ ಬಾಕ್ಸು ಇರುತ್ತೆ. ಈ ಕಡೆ ನಮಗೆ ತೀರ್ಥಕ್ಷೇತ್ರಗಳಿದೆ, ಎಲ್ಲ ಧರ್ಮದಲ್ಲೂ ಇರುತ್ತೆ. ಅಲ್ಲಿ ಇಸ್ಲಾಮಲ್ಲಿ ಹೀಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ವಿಧಾನಗಳು ಇದೆ, ಹಿಂದೂ ಧರ್ಮದಲ್ಲೂ ಇದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ. ಎಲ್ಲ ಧರ್ಮಗಳಲ್ಲೂ ಪಾಪ ಮಾಡೋ ತಪ್ಪು ಅಂತ ಹೇಳ್ತಾರೆ, ಹಾಗೆ ಪಾಪ ಮಾಡಿದ ಪ್ರಾಯಶ್ಚಿತ್ತನ ಕೊಟ್ಬಿಡ್ತಾರೆ. ಆ ಪ್ರಾಯಶ್ಚಿತ್ತ ಕೊಟ್ಟಾಗ ಮತ್ತೆ ಮತ್ತೆ ಪಾಪ ಮಾಡೋದಕ್ಕೆ ಉತ್ತೇಜನವೇ ನೀಡುವಂತಹ ಪರಿಸ್ಥಿತಿ ಇವತ್ತು ಒದಗಿ ಬಂದಾಗ ಈ ಟ್ರೇಡ್ ಬೇಡ ಅಂತ ದಾರ್ಶನಿಕರು ಅವಾಗ ಅದನ್ನು ಅಲ್ಲೆಗೆಳೆಯಕ್ಕೆ ಶುರು ಮಾಡ್ತಾರೆ. ಇದು ಒಂದು ನಂಬಿಕೆಯ ವಿರುದ್ಧ ಹುಟ್ಟಿಕೊಳ್ಳುವಂತಹ ವ್ಯಾಪಾರದ ವಿರುದ್ಧ ಬಂಡಾಯ. ಇದನ್ನು ಆತನ ನಾಸ್ತಿಕರನ್ನಾಗಿಸುವ ಅವಶ್ಯಕತೆ ಇಲ್ಲ. ನಾಸ್ತಿಕನೂ ಈ ರೀತಿ ಬಂಡಾಯ ಇದ್ದರೆ ತಪ್ಪಲ್ಲ. ಕೆಲವೊಂದಷ್ಟು ಮೌಢ್ಯತೆಗಳು ಸಮಾಜದಲ್ಲಿ ಹೋಗಬೇಕು ಅಂತಂದಾಗ ದಾರ್ಶನಿಕರು ಬೇಕು, ಬಂಡಾಯವಾದಿಗಳು ಬೇಕು. ಆದರೆ ಆ ಹೆಸರಲ್ಲಿ ಸಮಾಜವನ್ನು ವಿಭಜಿಸುವ ಕೆಲಸ ನಡೀಬಾರದೆ ಹೊರತು, ದ್ವೇಷ ಬಿತ್ತುವ ಕೆಲಸ ನಡೀಬಾರದೆ ಹೊರತು, ಮತ್ತು ಬರೀ ಯಾವುದೋ ಒಂದು ಧರ್ಮವನ್ನು, ಒಂದು ಜಾತಿಯನ್ನು ಅಥವಾ ಒಂದು ಆಚರಣೆಗಳನ್ನೇ ಪ್ರಶ್ನೆ ಮಾಡ್ತಾ ಹೋದಾಗ ಆತ ಎಡಪಂಥ ಬಲಪಂಥ ಆಗಿ ಎಲ್ಲ ಡಿವೈಡ್ ಮಾಡೋಕ್ಕೆ ಶುರುವಾಗ್ತೀವಿ. ನಿಜವಾಗ್ಲೂ ಮುಕ್ತನಾದವನು ಎಲ್ಲವನ್ನು, ಅದು ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ನಂಬಿಕೆ ಆಚರಣೆ ಇರಲಿ, ಅದು ಸಮಾಜಕ್ಕೆ ಹಾನಿಕರ ಅಂತಂದರೆ ನಿರ್ಭಯನಾಗಿ ಅದನ್ನು ಪ್ರಶ್ನೆ ಮಾಡ್ತಾನೆ. ಯಾವುದೋ ಒಂದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟ ಅಂತಂದಾಗ ಆಗ ಅಲ್ಲಿ ಮತ್ತೆ ಎಡಪಂಥ ಬಲಪಂಥ ಎಲ್ಲ ಶುರುವಾಗಿ ಗೊಂದಲವಾಗ್ಬಿಡುತ್ತೆ ಜನಕ್ಕೆ. ಮತ್ತು ಸಮಾಜದಲ್ಲಿ ದ್ವೇಷವೇ ಹೆಚ್ಚಾಗ್ತಾ ಹೋಗುತ್ತೆ, ಪ್ರೇಮಕ್ಕೆ ಅವಕಾಶ ಸಿಗಲ್ಲ. ನಾವು ನಿಜವಾಗಲೂ ವಿಶ್ವ ಪ್ರೇಮ ನಮ್ಮಲ್ಲಿ ಮೂಡಬೇಕು, ಭಗವತ್ ಪ್ರೇಮ ಮೂಡಬೇಕು, ನಮ್ಮಲ್ಲಿ ಸೌಹಾರ್ದತೆ ಮೂಡಬೇಕು ಅಂದರೆ ನಮಗೊಂದು ವಿಶಾಲ ದೃಷ್ಟಿಕೋನ ಇರಬೇಕು. ಅಂತಹ ವಿಶಾಲ ದೃಷ್ಟಿಕೋನ ಸಿಗಬೇಕು ಅಂದರೆ ದಾರ್ಶನಿಕರ ಮಾತನ್ನು ನಾವು ಕೇಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನೇಮದಲ್ಲಿ ನಾಮ್ ನಡೆಯೇ ನೀಮ್ ಸಗ್ಗವೀವುದನೆ ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ.
ಎಷ್ಟು ಚೆನ್ನಾಗಿ ಓಮರ್ ಖಯ್ಯಾಮ್ ಕೇಳ್ತಾನೆ. ಹೀಗೆ ಹಲವಾರು ನಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ತುಂಬ ಬಂಡಾಯವಾದಂತಹ ಸಾಲುಗಳಿದೆ ಇದರಲ್ಲಿ. ಒಂದು ಕೈಯಲ್ಲಿ ಖುರಾನು, ಒಂದು ಕೈಯಲ್ಲಿ ಕುಡಿಕೆ, ಒಂದು ಕೈಯಲ್ಲಿ ಖುರಾನು, ಒಂದು ಕೈಯಲ್ಲಿ ಕುಡಿಕೆ, ವಿಹಿತ ಒಂದರಲ್ಲಿ ಮತ್ತೊಂದರಲ್ಲಿ ವರ್ಜ್ಯ, ಇಂತು ನಾಂ ರಂಗು ರಂಗಿನ ಚಿತ್ರಶಿಲೆಯಂತೆ ಪೂರ್ತಿ ಮುಸ್ಲಿಮನಲ್ಲ ಕಾಫರನೂ ಅಲ್ಲ. ಇದನ್ನು ನಮಗೆ ಬಿಟ್ಟಿದ್ದು, ಅದನ್ನು ನಾವು ನಮ್ಮೊಳಗೆ ಮಂಥನ ಮಾಡ್ಕೋಬೇಕು. ಆತ ಯಾವ ಧಾಟಿಯಲ್ಲಿ ಏನನ್ನು ಅವನು ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದಾನೆ, ಅಂತಹ ಕಪಟಿತನ ನಮ್ಮಲ್ಲಿ ಎಷ್ಟಿದೆ, ನಮ್ಮಲ್ಲಿ ಡಂಬಾಚಾರ ಎಷ್ಟಿದೆ, ನಮ್ಮಲ್ಲಿ ಎರಡು ಮುಖ ಎಷ್ಟಿದೆ, ನಮಗೆ ನಾವು ಹೊರೆ ಹಚ್ಚಿಕೊಂಡು ನೋಡುವಂತಹ ಕಾರ್ಯ ಮೊದಲಾದಾಗ ತಾನಾಗೆ ಸಮಾಜದಲ್ಲಿ ತಿದ್ದುಪಡಿ ಬರುತ್ತೆ. ನಾವು ನೇರ ಸಮಾಜವನ್ನು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೆಲ್ಲರೂ ಎಲ್ಲ ವ್ಯಕ್ತಿಗಳು ಸೇರೆ, ಎಲ್ಲ ರೀತಿಯ ಮನಸ್ಸುಗಳು ಸೇರೆ ಸಮಾಜವಾಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬದಲಾಯಿಸುವುದರಿಂದ ಸಮಾಜ ಬದಲಾಗತ್ತೆ. ನೇರವಾಗಿ ಸಮಾಜವನ್ನು ಬದಲಾಯಿಸೋದು ಕಷ್ಟ. ಎಲ್ಲ ಬದಲಾವಣೆಗಳು ನಮ್ಮಿಂದಲೇ ಶುರುವಾಗುತ್ತೆ ಅಂತ ಗಾಂಧೀಜಿ ಅದಕ್ಕೆ ಹೇಳೋದು. ವಿವೇಕಾನಂದ ಕೂಡ ಅದನ್ನೇ ಹೇಳ್ತಾರೆ, ಇಡೀ ಸಮಾಜವನ್ನು ಬದಲಾಯಿಸಬೇಕು, ಒಂದೊಳ್ಳೆ ಆರೋಗ್ಯಕರ ಸಮಾಜ ಸೃಷ್ಟಿಯಾಗಬೇಕು ಅಂದರೆ ಅದು ಶಿಕ್ಷಣದಿಂದಲೇ ಶುರುವಾಗಬೇಕು ಅಂತ ವಿವೇಕಾನಂದ ಹೇಳ್ತಾರೆ. ಅದನ್ನೇ ಕೊನೆಗೆ ಕುವೆಂಪು ಕೂಡ ಹೇಳ್ತಾರೆ, ಎಲ್ಲರೂ ಹುಟ್ಟುತ್ತಾ ವಿಶ್ವಮಾನವ, ನಾವು ಅವನ್ನ ಅಲ್ಪಮಾನವನ್ನಾಗಿಸ್ತಾ ಹೋಗ್ತೀವಿ, ಶಿಕ್ಷಣದ ಮುಖಾಂತರ ಮತ್ತವನ್ನ ವಿಶ್ವಮಾನವನ್ನಾಗಿಸ್ಬೇಕು ಅನ್ನೋದು ಕುವೆಂಪು ಅವರ ಉದ್ದೇಶ. ಯಾಕೆಂದರೆ ಶಿಕ್ಷಣ ಕೊಡುವಾಗ ಒನ್ ಟು ಒನ್ ಕೈಗೆ ಸಿಗ್ತಾರೆ ಮಕ್ಕಳು, ಅವ್ರನ್ನ ತಿದ್ದೋದು ಸುಲಭ, ಅವ್ರಿಗೆ ಮೊದಲೇ ರೂಪುಗೊಳಿಸುವುದು ಸುಲಭ, ದೊಡ್ಡವ್ರನ್ನ ಬೆಂಡ್ ಮಾಡೋದು ಕಷ್ಟ. ನಮ್ಮ ಕಡೆ ಒಂದು ಗಾದೆ ಇದೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಗಾದೆ. ಹಾಗೆ ಮಕ್ಕಳಲ್ಲೇ ಅದನ್ನು ವಿಶ್ವಪ್ರೇಮವನ್ನು ಸೌಹಾರ್ದತೆಯನ್ನು ಬೆಳೆಸ್ತಾ ಹೋಗ್ಬಿಟ್ರೆ ಬೆಳೀತಾ ಮುಂದಿನ ಸಮಾಜ ಅಟ್ಲೀಸ್ಟ್ ಈಗ ಸಾಧ್ಯ ಆಗಿಲ್ಲ ಅಂದರೆ ಕೊನೆ ಪಕ್ಷ ಮುಂದಿನ ಸಮಾಜದಲ್ಲಿ ಸೌಹಾರ್ದತೆ, ಭ್ರಾತೃತ್ವ, ವಿಶ್ವಪ್ರೇಮ, ಶಾಂತಿ, ನೆಮ್ಮದಿಯನ್ನು ಮೂಡಿಸೋದಕ್ಕೆ ಸಾಧ್ಯ ಅಂತ ಆ ರೀತಿ ಹೇಳಿದ್ರು. ಹೀಗೆ ಇದು ಉಮರನ ವಸಗೆ ಕಥೆ. ಆದರೆ ಫಕೀರ್ ಮಹಮ್ಮದ್ ಕಟ್ಪಾಡಿಯವರು ಸೂಫಿ ಮಹಿಳೆಯರು ಅಂತ ಒಂದು ಕೃತಿ ರಚಿಸ್ತಾರೆ. ತುಂಬ ಚೆನ್ನಾಗಿದೆ. ಸೂಫಿ ಪಂಥದಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದರು, ನಾವು ಸಾಮಾನ್ಯ ಪುರುಷ ಪ್ರಧಾನ ಅಂತ ಅಂದ್ಕೊಳ್ಳೋದು ಸಹಜ ಯಾವುದೇ ಪಂಥವಾದರೂ. ಆದರೆ ಎಲ್ಲ ಪಂಥಗಳಲ್ಲೂ ಮಹಿಳೆಯರ ಪಾಲು ಅಷ್ಟೇ ಇದೆ. ಹಾಗಾಗಿ ಆ ರೀತಿ ನಾವು ತಿಳ್ಕೋಬೇಕು ಅಂದರೆ ನಾವು ಸೂಫಿ ಮಹಿಳೆಯರು ಈ ಪುಸ್ತಕವನ್ನು ಓದ್ಬೋದು. ಸೂಫಿ ಪಂಥದಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು, ಎಷ್ಟು ಜನ ಸೂಫಿ ಸಂತೆಯರಿದ್ದರು ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ. ಹಾಗೆ ಇನ್ನೊಂದು ತುಂಬ ಅದ್ಭುತವಾದ ಪುಸ್ತಕ, ನನ್ನ ನೆಚ್ಚಿನ ಸೂಫಿ ಸಂತ ಬಂದೇ ನವಾಜ, ಪ್ರೇಮ ಸೂಫಿ ಬಂದೇ ನವಾಜ್ ಅಂತಂದು ಕೃತಿ ಇದೆ. ಆಗಿನ ರಾಜಕೀಯ ತಲ್ಲಣಗಳು ಪಲ್ಲಟಗಳು ಯಾವ ರೀತಿ ಇತ್ತು, ಯಾವ ರೀತಿ ಏರುಪೇರೆಲ್ಲ ಆಗ್ತಾ ಇತ್ತು, ಅದು ಧರ್ಮ ಆಚರಣೆಗಳ ಮೇಲೆ ಪ್ರಜೆಗಳಲ್ಲಿ ಒಂದು ಅಸಹಾಯಕತೆ ಇರುತ್ತೆ. ಅಂಥ ಅಸಹಾಯಕತೆ ಇರುವವ್ರಿಗೆ ಯಾವ ರೀತಿ ಪರಿಣಾಮ ಬೀರ್ತಿತ್ತು, ಅದನ್ನು ಸೂಫಿ ಸಂತರು ಯಾವ ಮಟ್ಟಿಗೆ ಅದನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಪಟ್ಟರು. ಎಲ್ಲ ಸಂತರು ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ಸೂಫಿ ಸಂತರ ಬಗ್ಗೆ, ವಿಶೇಷವಾಗಿ ಬಂದೇ ನವಾಜ್ ಬಗ್ಗೆ ಇದರಲ್ಲಿ ಹೇಳ್ತದೆ. ಹೀಗೆ ಹಲವಾರು ಸಂತರು, ದಾರ್ಶನಿಕರು ಸಮಾಜಮುಖಿಯಾಗಿ ಹಲವಾರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಪ್ರೇಮ ಸೂಫಿ ಬಂದೇ ನವಾಜ್ ಅಂತ, ಇದು ಅದ್ಭುತವಾಗಿರೋಂಥ ಕೃತಿನೇ. ಮತ್ತು ಇನ್ನೊಂದು ಟೀ ಟೈಮ್ ಸ್ಟೋರೀಸ್ ಅಂತ, ಝೆನ್ ಸೂಫಿ ಇತ್ಯಾದಿ ಅಂತ. ಇದರಲ್ಲಿ ಝೆನ್ ಕಥೆಗಳು ಸಿಗುತ್ತೆ, ಸೂಫಿ ಕಥೆಗಳು ಸಿಗುತ್ತೆ, ತುಂಬ ಸೊಗಸಾಗಿ. ಮತ್ತು ಚಿಕ್ಕ ಚಿಕ್ಕ ಕಥೆಗಳು ಸಿಗುತ್ತೆ, ಇಷ್ಟಿಷ್ಟೇ ಇರುತ್ತೆ. ಇಲ್ಲೊಂದಿದೆ, ಇದು ಇಷ್ಟೇ ಒಂದು ಕತೆ, ಓದೋದಕ್ಕೂ ಸುಲಭ. ಇಡೀ ಪುಸ್ತಕನೇ ಓದಬೇಕು, ಮೊದಲಿಂದ ಓದಬೇಕು ಅನ್ನೋ ಸಮಸ್ಯೆ ಇಲ್ಲ. ನೋಡಿ, ಇದೊಂದಿದೆ ಚಿಕ್ಕದು, ಇಷ್ಟೇ. ಸೊ ರಾತ್ರಿ ಮಲಗೋ ಮುಂಚೆ ಅದು 1 ನಿಮಿಷ ಬ್ರೇಕ್ ಸಿಗ್ತಾ ತಕ್ಷಣ ಇಷ್ಟು ಓದ್ಕೋಬೋದು. ಒಂದು 2 ಪೇಜಲ್ಲಿ 3 ಕತೆ ಸಿಕ್ಬಿಡುತ್ತೆ. ಸೊ ಯಾವ ಪೇಜ್ ತೆಗೆದು ಯಾವ ಕತೆ ಬೇಕಾದ್ರೂ ನಾವು ಓದ್ಕೋಬೋದು. ಇದಕ್ಕೆ ಹೆಸರು ಕೂಡ ಟೀ ಟೈಮ್ ಸ್ಟೋರೀಸ್ ಅಂತ. ಚಿಕ್ಕ ಚಿಕ್ಕ ಕತೆಗಳನ್ನ ಓದ್ಕೊಳ್ಬೋದು ಟೀ ಕುಡಿತಾ. ಮತ್ತು ಟೀ ಕುಡಿತಾ ಅಂತ ಚಿಕ್ಕ ಪುಟ್ಟ ಕತೆಗಳನ್ನ ಮಾತಾಡಲೂಬಹುದು. ಆಗ ನಮ್ಮ ಸಂವಾದ ಮತ್ತಷ್ಟು ನವಿರಾಗಿರುತ್ತೆ, ಮತ್ತಷ್ಟು ಸೌಹಾರ್ದತೆಯಿಂದಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ ಮತ್ತು ಪ್ರಯೋಜನಕಾರಿಯಾಗಿರುತ್ತೆ. ಅಂತಹ ಟೀ ಕುಡಿಯುವಾಗ ಒಂದಷ್ಟು ಒಳ್ಳೆಯ ಮಾತುಗಳು ಆಡಬೇಕು ಅಂದರೆ ಟೀ ಕುಡಿಯುವಾಗ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೇಳೋಣ. ಅಂತಹ ಪುಸ್ತಕ ಇದು. ಹಾಗೆ ಇವರು ಕೂಡ ಕರ್ಜಿಗಿಯವರು ಕೂಡ ಸೂಫಿ ಸಂಬಂಧಪಟ್ಟಂಗೆ ಪುಸ್ತಕ ಬರೆದು ಅದನ್ನು ಹತ್ತಿದೆ, ತಕ್ಷಣ ಕೈಗೆ ಸಿಗಲಿಲ್ಲ. ಇದು ಸೂಫಿ ಕಥಾಲೋಕ ಅಂತ, ಗಂಗಾಧರ ಮೂರ್ತಿಯವರು ಸುಮಾರು 100 ಸೂಫಿ ಕಥೆಗಳನ್ನು, ಇದು ಸ್ವಲ್ಪ ನೀಳವಾಗಿರುವಂಥ ನೀಳ್ಗತೆಗಳೇ, ಅದು ಕೂಡ ಸಮಾಧಾನವಾಗಿ ಕೂತು ಓದುವಂಥದ್ದೇ. ಕೆಲವೊಂದು ಒಂದೊಂದೇ ಪೇಜ್ದು ಇದೆ. ಅನಾಮಿಕ ಸೂಫಿ, ಕನಸು ಅಂತ, ಇದಕ್ಕೆ ಸಂಬಂಧಪಟ್ಟ ಕಥೆಗಳು. ಈ ರೀತಿ ಒಂದೊಂದೇ ಪೇಜ್ ಕಥೆಗಳು ಇದೆ, ನೀಳ್ಗತೆಗಳು ಇದೆ. ಆಸಕ್ತಿ ತಕ್ಕಂಗೆ, ಸಮಯಕ್ಕೆ ತಕ್ಕಂತೆ
ಅಂಥದ್ದನ್ನು ಓದ್ಕೋಬೋದು. 1 ಪೇಜ್ 2 ಪೇಜಿಗೆ ಓದೋದಕ್ಕೆ ಹೆಚ್ಚು ಇನ್ನೂ ನಮ್ಗೆ ಅಭ್ಯಾಸ ಆಗಿರಲ್ಲ ಕೆಲವರಿಗೆ. ಓದಕ್ಕೆ ಕೂತ್ಕೊಳ್ಳೋಕೆ ಸಮಯ ಇರಲ್ಲ ಅಂತೀವಿ, ಓದ್ತಾ ನಿದ್ದೆ ಬಂದ್ಬಿಡ್ತು ಅಂತೀವಿ. ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಗ ಇಂಥ ಚಿಕ್ಕ ಚಿಕ್ಕ ಕಥೆಗಳಿರುವಂಥದ್ದು, ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಈ ರೀತಿ ತುಂಬ ಚಿಕ್ಕ ಪುಸ್ತಕ, ಇದೇನು ಜಾಸ್ತಿ ಪೇಜಸ್ ಇಲ್ಲ. ಇದು ಹೆಚ್ಚಂದರೆ 132 ಪೇಜು, ಮತ್ತು ಯಾವ ಪೇಜಿನ ಬೇಕಾದ್ರೂ ಶುರು ಮಾಡ್ಬೋದು. ಹಾಗೆ ಇಂಥ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಓದ್ತಿದ್ರೆ ನಮಗೆ ಆರಂಭದಲ್ಲಿ ಉತ್ಸಾಹ ಸಿಗುತ್ತೆ. ನಾನು ಓದಬಲ್ಲೆ ಅನ್ನೋ ಉತ್ಸಾಹ ಸಿಗುತ್ತೆ. ಇದು ಅಷ್ಟೇ, ಇದು ಹೆಚ್ಚು 95 ಪುಟ ಇದೆ ಅಷ್ಟೇ. ತುಂಬ ಚಿಕ್ಕ ಪುಸ್ತಕ, ಓದೋದಕ್ಕೂ ಸುಲಭ, ಮತ್ತು ಬೆಲೆ ಕೂಡ ಚಿಕ್ಕ ಪುಸ್ತಕಗಳಾದ್ರಿಂದ ಒಂದು 1000 ರೂಪಾಯಿ ತೊಗೊಂಡ್ರೆ ಒಂದು ಕನಿಷ್ಠ ಒಂದು 8-10 ಬುಕ್ ಸಿಕ್ಬಿಡುತ್ತೆ. ಸೊ ಬಜೆಟ್ ವೈಸ್ ಯೋಚನೆ ಮಾಡ್ತೀವಿ ಅಂತಂದ್ರೆ 1000 ರೂಪಾಯಿಗೆ ಜಾಸ್ತಿ ಬುಕ್ ಸಿಗುತ್ತೆ. ಆ ರೀತಿಯೂ ಯೋಚನೆ ಮಾಡ್ಬೋದು. ಹೀಗೆ ಇದು ಚಿಕ್ಕ ಚಿಕ್ಕ ಪುಸ್ತಕಗಳು. ಇನ್ನು ಆಂಗ್ಲ ಭಾಷೆಯಲ್ಲಿ ಬೇಕು ಅಂದರೆ ಹಲವಾರು ಪುಸ್ತಕಗಳಿದೆ. ಇದನ್ನು ನಾನು ಕೆಲವರಿಗೆ ಗೊತ್ತು, ಮಲ್ಲಿಕಾರ್ಜುನ್ ವೀಡಿಯೋಸಲ್ಲಿ ನೋಡಿರ್ತೀರ. ಅವನು ಡೆಲ್ಲಿಗೆ ಹೋಗಿದ್ದಾಗ ಇದನ್ನು ತರಿಸ್ಕೊಂಡಿದ್ದೆ. ತುಂಬ ಸೊಗಸಾಗಿದೆ, ಅನುವಾದ ಇಂಗ್ಲೀಷ್ನಲ್ಲಿದೆ. ಇದು ತನ್ನ ಮೂಲ ಭಾಷೆಯನ್ನು ಇದರಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಪ್ರಿಂಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ದಿವಾನ್ ಎ ಗಾಲಿಬ್ ಅಂತ. ಇದನ್ನು ಆನ್ಲೈನ್ ಕೂಡ ತರಿಸ್ಕೊಳ್ಬೋದು ತಾವು. ನಾನು ಇದನ್ನು ಡೆಲ್ಲಿನಲ್ಲಿ ತರಿಸ್ಕೊಂಡಿದ್ದೆ. ನಾನು ಸಾಮಾನ್ಯ ಹೇಳ್ತಿರ್ತೀನಿ, ಆನ್ಲೈನ್ ನಾನು ಬೈ ಮಾಡಲ್ಲ. ಅದು ಕೈಯಾರೆ ಹೀಗೆ ತೆಗೆದು ನೋಡೋದಕ್ಕೆ ನನ್ನ ಖುಷಿ. ಸಾಮಾನ್ಯ ಅಂಗಡಿಗಳಿಂದನೇ ನಾನು ತರಿಸ್ಕೊಳ್ತೀನಿ. ಸೊ ಇದು ಡೆಲ್ಲಿಲಿ ಮಲ್ಲಿಕಾರ್ಜುನ್ ಹೋಗಿದ್ದಾಗ ಅವನ್ನ ಕೇಳಿದೆ, ಈ ಪುಸ್ತಕ ಬೇಕು ನನಗೆ ಅಂತ. ಹಾಗೆ ಇದನ್ನು ತರಿಸ್ಕೊಂಡೆ. ಇನ್ನು ಇದು ಚರ್ಚ್ ಸ್ಟ್ರೀಟಲ್ಲಿ ಅಲ್ಲ, ಬ್ರಿಗೇಡ್ ರೋಡ್, ಬೆಂಗಳೂರು ಬ್ರಿಗೇಡ್ ರೋಡಲ್ಲಿ ಒಂದು ಬುಕ್ ಶಾಪ್ ಇದೆ, ಅಲ್ಲಿ ತೊಗೊಂಡಿದ್ದು. ಗಾಲಿಬ್ 1000 ಡಿಸೈರ್ಸ್ ಅಂತ. ಜಗದೀಶ್ ಸಿಂಗ್ ಅವರು ಕೂಡ ಹಜಾರೋ ಖ್ವಾಹಿಶೆ ಐಸಿ ಅಂತ ಇವನದೇ ಗಜಲ್ನ ಹಾಡಿದ್ದಾರೆ. ತುಂಬ ಸೊಗಸಾಗಿ ಹಾಡಿದ್ದಾರೆ. ಅದೇ ಹಜಾರೋ ಖ್ವಾಹಿಶ್ನೇ ಗಾಲಿಬ್ 1000 ಡಿಸೈರ್ಸ್ ಅಂತ ಮಾಡಿ ಅವನ ಜೀವನವನ್ನು ಇದರಲ್ಲಿ ಹೇಳ್ತಾ, ಗಾಲಿಬ್ನ ಜೀವನವನ್ನು ಹೇಳ್ತಾ, ಹಾಗೆ ಅವನ ಇದನ್ನು ಈ ಕಡೆ ಮೂಲ ಭಾಷೆ ಹಾಗೆ ಇಂಗ್ಲೀಷ್ ತರ್ಜುಮೆ ಎರಡನ್ನೂ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಪುಸ್ತಕಗಳಿದೆ ಇಂಗ್ಲೀಷಲ್ಲಿ. ಸಾಧ್ಯವಾದಾಗ ಮತ್ತೆ ಒಂದಷ್ಟು ಇಂಗ್ಲೀಷ್ ಇದನ್ನು ಪರಿಚಯ ಮಾಡ್ಕೊಂಡು ಪ್ರಯತ್ನ ಪಡ್ತೀನಿ. ಐ ಬಿಲೀವ್ ಇನ್ ದಿ ಒನ್ನೆಸ್ ಆಫ್ ಗಾಡ್, ದ ಡಿಸ್ಓವಲ್ ಆಫ್ ರಿಚುವಲ್ಸ್ ಈಸ್ ಮೈ ಕ್ರೀಡ್. ಫಾರ್ ವೆನ್ ರಿಲಿಜನ್ಸ್ ಫೇಡ್ ಅವೇ, they will become part of true faith. When one makes friends with grief, it miraculously disappears. I faced so many privations that they eventually became facile. If Ghalib keeps up his lament, mark my words, O people, these neighborhoods of yours will turn into wilderness. ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ. ಫಾರ್ ವೆನ್ ರಿಲಿಜನ್ಸ್ ಫೇಡ್ ಅವೇ, ದೇ ವಿಲ್ ಬಿಕಮ್ ಪಾರ್ಟ್ ಆಫ್ ಟ್ರೂ ಫೇತ್ ಅಂತೆ. ಧರ್ಮಗಳೆಲ್ಲ ಅಂದರೆ ಬರೀ ಆಚರಣೆ, ಅರ್ಥವಿಲ್ಲದೆ ತಿಳಿದುಕೊಂಡು ನಾವು ನನ್ನ ಧರ್ಮವೇ ಶ್ರೇಷ್ಠ ಅಂತ ಪ್ರತಿಯೊಬ್ಬರು ಯಾರು ಅಂದ್ಕೊಂಡಿರ್ತಾರೆ ಅವ್ರ ವಿಷಯಕ್ಕಿದ್ದು ಹೇಳ್ತಾ ಇದ್ದಾನೆ. ಫಾರ್ ವೆನ್ ರಿಲಿಜನ್ಸ್ ಫೇಡ್ ಅವೇ, ಆ ರೀತಿ ಧರ್ಮಗಳೆಲ್ಲ ಕೊಚ್ಚಿ ಹೋದಾಗ, ದೇ ವಿಲ್ ಬಿಕಮ್ ಪಾರ್ಟ್ ಆಫ್ ಟ್ರೂ ಫೇತ್ ಅಂದ್ಬಿಡ್ತಾನೆ. ನಂಬಿಕೆ ಕೊನೆಗೆ ಸತ್ಯ ಒಂದೇ, ಏಕಂ ಸತ್ವಿಪ್ರ ಬಹುಧಾವದಂತಿ ಅಂದಮೇಲೆ ಆ ಒಂದು ಸತ್ಯಕ್ಕೆ ಎಲ್ಲರಕ್ಕೂ ಆ ಸತ್ಯ ದಕ್ಕುತ್ತೆ ಅಂತ ಗಾಲಿಬ್ ಹೇಳ್ತಾನೆ. ಹಾಗೆ ಐ ಫೇಸ್ ಸೋ ಮೆನಿ ಪ್ರಿವೇಷನ್ಸ್ ದಟ್ ದೇ ಇವೆಂಚುಲಿ ಬಿಕಮ್ ಫಸೈಲ್. ಅವನು ಹೇಳ್ತಾನೆ, ಎಷ್ಟು ನೋವನ್ನು ನಾನು ಎದುರಿಸಿದ್ದೀನಿ ಅಂತಂದರೆ ಅದು ಎದುರಿಸಿ ಅದು ಸುಲಭ ಆಗೋಯ್ತಂತೆ. ಫಸಲ್ ಅಂದರೆ ಸುಲಭ ಆಗೋದು ಅಂತ. ದುಃಖವನ್ನು ಎದುರಿಸಿ ದುಃಖವೇ ಸುಲಭ ಆಗೋಯ್ತಂತೆ. ದುಃಖ ಅನಿಸ್ಲಿವಂತೆ, ಕಷ್ಟ ಅನಿಸ್ಲಿವಂತೆ. ಇದು ಯಾವಾಗ ಸಾಧ್ಯ ಅಂದರೆ ನಾವು ಒಂದಕ್ಕೆ ಅಂಟಿಕೊಂಡಾಗ, ಸಿಕ್ಕಾಕಿಕೊಂಡಾಗ, ಅದರ ಅರ್ಥವನ್ನು ತಿಳಿಯದೇ ಆಚರಿಸಿದಾಗ, ಇಂಥದೆಲ್ಲ ಗೊಡವೆಗೆ ಸಿಕ್ಕಾಕೊಂಡಾಗ ಆಗುವಂಥ ಸಮಸ್ಯೆಗಳು. ಯಾವಾಗ ನಾವು ನಮ್ಮಲ್ಲಿ ನಂಬ್ತೀವಿ, ಭಗವಂತನೋ ಮತ್ತನ್ನ ಏನು ಬೇಕಾದ್ರೂ ಕರೆಯೋಣ, ಅದನ್ನು ಬುದ್ಧ ಅನತ್ತ ಅಂದ್ಬಿಡ್ತಾನೆ. ಹೀಗೆ ಅದರಲ್ಲಿ ಚಾರ್ವಾಕ ರೀತಿಯೂ ಇದೆ, ಈಶ್ವರವಾದವೂ ಇದೆ, ನಿರೀಶ್ವರವಾದವೂ ಇದೆ. ಅದು ನಮ್ಮ ಸ್ವಧರ್ಮಕ್ಕೆ ಬಿಟ್ಟಿದ್ದು, ನಮ್ಮ ಯೋಚನೆಗೆ ಚಿಂತನೆಗೆ ಬಿಟ್ಟಿರುವಂಥದ್ದು. ಆದರೆ ಯಾವಾಗ ನಾವು ಒಂದನ್ನು ದೃಢವಾಗಿ ನಂಬ್ತೀವಿ, ಅದು ವಿಶ್ವ ಪ್ರೇಮವನ್ನಾಗಿಸಿಕೊಂಡು ನಂಬ್ತೀವಿ, ಆಗ ದುಃಖವು ದುಃಖವಾಗಿರಲ್ಲ, ಕಷ್ಟವು ಕಷ್ಟವಾಗಿರಲ್ಲ. ಅಂತಹ ಒಂದು ಹಂತವನ್ನು ಮಿರ್ಜಾ ಗಾಲಿಬ್ ತಲುಪ್ತಾನೆ. ಅದನ್ನು ನನ್ನ ನೆಚ್ಚಿನ ಹಾಡು ದೇವಾನಂದ್ ಅವ್ರದ್ದು, ಅದು ಸಾಹಿದ್ ಲುಧಿಯಾನ್ವಿ ಬರೆದಿದ್ದು ಅನಿಸುತ್ತೆ. ಮೇ ಜಿಂದಗಿ ಕಾ ಸಾಥ್ ನಿಭಾತಾ ಚಲಾ ಗಯಾ, ಹರ್ ದರ್ದ್ ಕೋ ದುವೇ ಮೇ ಉಡಾತಾ ಚಲಾ ಗಯಾ ಅಂತ ದೇವಾನಂದ್ ಅವರ ಹಾಡು. ಅದರಲ್ಲಿ ಹೇಳ್ತಾರೆ, ಸುಖ ದುಃಖವನ್ನು ಮೀರುವಂತಹ ಹಂತ ಇದೆ, ನಾನು ಅಲ್ಲಿಗೆ ಹೋಗ್ಬಿಟ್ಟೆ, ಈಗ ನಾನು ಆರಾಮಾಗಿದ್ದೀನಿ ಅಂತ ಸಾಲು ಬರುತ್ತೆ.
ಗಮ್ ಔರ್ ಖುಷಿ ಕಾ ಫರ್ಕ್ ನ ಮೆಹಸೂಸು ಹೋ ಜಹಾ ಅಂತ ತುಂಬ ಅಮೋಘವಾದ ಸಾಲುಗಳು. ಅಂತಹ ಹಂತಕ್ಕೆ ಹೋಗಿದಂತಹ ದಾರ್ಶನಿಕರು ತಮ್ಮ ಸಾಹಿತ್ಯದಲ್ಲಿ, ತಮ್ಮ ನುಡಿಗಳಲ್ಲಿ ಕೆಲವೊಮ್ಮೆ ಖಾರವಾಗಿದ್ದೂ ಇದೆ, ಕೆಲವೊಮ್ಮೆ ಪ್ರೀತಿ ತೋರಿಸಿದ್ದೂ ಇದೆ. ಅದು ಅವರವರ ಧಾಟಿ. ಯಾಕೆಂದರೆ ನಾವು ಕೇಳೋಂಥವ್ರು ಸಮಸ್ಯೆ ಅದು. ನಾವು ಹೆಂಗೆಂಗೋ ಇರೋದಕ್ಕೆ ಪಾಪ ಅವ್ರು ಹಂಗಂಗೆಲ್ಲ ಮಾತಾಡ್ಬೇಕಾಗಿ ಬರುತ್ತೆ. ನಾವು ಒಳ್ಳೆ ಮಾತಿಂದ ನಾವು ಕೇಳಿದ್ದಿದ್ರೆ ಬಹುಶಃ ಅವರು ಅಷ್ಟು ಒಗಟಾಗೋ, ಅಷ್ಟು ಖಾರವಾಗೋ, ತೀಕ್ಷ್ಣವಾಗೋ ಯಾವ ದಾರ್ಶನಿಕನು ಮಾತಾಡ್ತಿರ್ಲಿಲ್ವೇನೋ. ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ ಅಂತ ಅಲ್ಲಮ ಪ್ರಭು ಅಂದ್ಬಿಡ್ತಾರೆ. ಕುಲ ಎಂದು ಹೊಡೆದಾಡದಿರಿ ಅಂತ ನಮ್ಮನ್ನು ಹುಚ್ಚ ಅಂತ ದಾಸರು ಅಂದ್ಬಿಡ್ತಾರೆ. ಅಂದರೆ ಅದು ನಮ್ಮದೇ ತಪ್ಪು. ನಾವು ದಾರ್ಶನಿಕರಾಗಿ ಯಾಕೆ ಹಿಂಗೆ ಬೈತಾರೆ ಅಂತ ಅನ್ನೋಕ್ಕಾಗಲ್ಲ, ಯಾಕೆ ಇಷ್ಟು ಖಾರವಾಗಿ ಮಾತಾಡೋರು ಅನ್ನೋಕ್ಕಾಗಲ್ಲ. ಅದು ನಮ್ಮದೇ ತಪ್ಪು. ನಾವು ಹೀಗಿರೋದಕ್ಕೆ ಅವ್ರು ಹಾಗೆ ಮಾತಾಡಿದ್ದಾರೆ. ಇನ್ನು ನಾವೀಗ ಜಲಾಲುದ್ದೀನ್ ರೂಮಿ ಕಡೆಗೆ ಬರೋಣ. ಇದು ಅನುಪಮ ಅವರು ಅನುವಾದ ತುಂಬ ಸೊಗಸಾಗಿರುತ್ತೆ. ಯಾಕೆಂದರೆ ಅವರು ಮೂಲ ಆಶೆ ಏನಿದೆ ಅದ್ರ ಕಡೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತು ಎಲ್ಲ ಸೂಫಿ ಸಂತರು ಪ್ರೇಮದ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಕಾರಣ ಬಹುಶಃ ಅವರಿದ್ದಂಥ ಪ್ರದೇಶಗಳೇನಿದೆ ಅಲ್ಲಿ ಧರ್ಮಗಳು ಮತ್ತಲ್ಲಿ ಆಚರಣೆಗಳು ಎಲ್ಲದರಲ್ಲೂ ಕ್ರೌರ್ಯ, ಹಿಂಸೆ ಅಥವಾ ಕೋಪ, ರೋಷವೇ ಹೆಚ್ಚು ಕಂಡಿದ್ದರಿಂದ ಅವರು ಅಧ್ಯಾತ್ಮ, ಯೋಗ, ಧ್ಯಾನ ಅಂತ ಬಂದಾಗ ಅಲ್ಲಿ ಭಕ್ತಿಯ ಪದವನ್ನು ಬಳಸದೆ ಅವರು ಪ್ರೇಮವನ್ನೇ ಬಳಸಿದ್ದು. ಹೇಗೆ ಮೋಸೆಸ್ ಕಾಲದಲ್ಲಿ ನನ್ನ ದೇವರು ಮೈ ಗಾಡ್ ಇಸ್ ಜೆಲಸ್ ಗಾಡ್, ನೀವು ಬೇರೆ ದೇವ್ರನ್ನ ಪೂಜೆ ಮಾಡೋ ಹಾಗಿಲ್ಲ, ನನ್ನ ದೇವರೆಲ್ಲ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಮೋಸೆಸ್ ಹೇಳೋದನ್ನು ಕೊನೆಗೆ ನನ್ನ ದೇವರು ಕೋಪ ಮಾಡ್ಕೋತೆ ಅಂದಾಗ ನಾನು ಕೋಪ ಮಾಡ್ಕೋಬೋದು ಅನಿಸ್ಬಿಡುತ್ತೆ, ನಾನು ದ್ವೇಷ ಮಾಡ್ಬೋದು ಅನಿಸ್ಬಿಡುತ್ತೆ. ದೇವರೇ ಜಲಸ್ ಆಗಿದೆ, ನಾನೇ ಜಲಸ್ ಇರಬಾರ್ದು ಅನಿಸುತ್ತೆ. ಹಾಗಾಗಿ ಯೇಸು ಮತದನ್ನು ಪ್ರೇಮವನ್ನಾಗಿಸಬೇಕಾಗತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿದ್ದರಿಂದ ಬಹುಶಃ ದ್ವೇಷ, ರೋಷ, ಕೋಪವೇ ಹೆಚ್ಚಾಗಿದ್ದಂತಹ ಕಾಲದಲ್ಲಿ, ಪ್ರದೇಶದಲ್ಲಿ ಇವರು ಭಕ್ತಿಗಿಂತ ಪ್ರೇಮದ ಪದವನ್ನೇ ಬಳಸಿದರು. ಅದಕ್ಕೆ ಇದು ಕೂಡ ಕಾರಣವಿರಬಹುದು. ನಾವು ಎಲ್ಲ ಸೂಫಿ ಸಂತರ ಚರಿತ್ರೆಯನ್ನು ನೋಡಿದಾಗ, ಅವರ ಕಾಲಘಟ್ಟ ನೋಡಿದಾಗ, ಅವರ ಪ್ರದೇಶವನ್ನು ನೋಡಿದಾಗ ಈ ರೀತಿ ಒಂದು ನಿಲುವು ಬರೋದು ಸಹಜ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲ ಸೂಫಿ ಸಂತರ ಬಾಯಲ್ಲಿ ನಾವು ಪ್ರೇಮವನ್ನೇ ಕೇಳ್ತೀವಿ. ಇದರಲ್ಲಿ ತುಂಬ ಚೆನ್ನಾಗಿ ಜಲಾಲುದ್ದೀನ್ ರೂಮಿ ಹೇಳ್ತಾ ಹೋಗ್ತಾನೆ, ಅಂತರಾಳದ ಎಷ್ಟು ಆಳ ಇಳಿಯಬಲ್ಲೆನೆಂದರೆ ಕಣ್ಣು ಇರದೆಯೂ ನಿಚ್ಚಳವಾಗಿ ಕಾಣಬಲ್ಲೆ. ಕಣ್ಣುಗಳಾದರೂ ಏಕೆ ನನಗೆ, ಅವನ ಕಣ್ಣಿಂದ ಕಾಣುತ್ತಿರುವಾಗ ಲೋಕವನ್ನೇ. ನಾವು ಅವನ ಕಣ್ಣಿಂದಲೇ ನೋಡುವಾಗ ನನ್ನ ಕಣ್ಣಿನ ಅವಶ್ಯಕತೆ ಏನಿದೆ ಅಂತ ಎಷ್ಟು ಚೆನ್ನಾಗಿ ನಾನು ಎನ್ನುವ ಭಾವ, ನಾನು ಮಾಡುತ್ತಿದ್ದೇನೆ, ನಾನು ನೋಡುತ್ತೇನೆ ಭಾವವನ್ನು ಕಳಚಿಕೊಳ್ಳುವುದನ್ನು, ಅಹಂಕಾರವನ್ನು ನಿರಹಂಕಾರವಾಗಿಸುವಂತಹ ಎಷ್ಟು ಸೊಗಸಾದ ಸಾಲುಗಳು ನೋಡಿ. ಅಂತರಾಳದ ಎಷ್ಟು ಆಳ ಇಳಿಯಬಲ್ಲೆನೆಂದರೆ ಕಣ್ಣು ಇರದೆಯೂ ನಿಚ್ಚಳವಾಗಿ ಕಾಣಬಲ್ಲೆ. ಎಂತಹ ಸೊಗಸು! ಯಾಕೆಂದರೆ ಅವನ ಕಣ್ಣಿಂದ ನೋಡ್ತಿರೋದು ನನ್ನ ಕಣ್ಣು ಇಲ್ಲಪ್ಪ ಇಲ್ಲಿ. ಮತ್ತು ಕಣ್ಣು ಇರದೆಯೂ ಅಂದರೆ ಕಣ್ಣಿನ ಅವಶ್ಯಕತೆ ಇಲ್ಲದರವಾಗ, ಪ್ರತ್ಯಾಹಾರವಾಗಿದ್ದಾಗ, ಹೊರಗಿನ ಕಣ್ಣು ಮುಚ್ಚಿ ಒಳಗಣ್ಣಿನಿಂದ ನೋಡಿದಾಗ ಅಲ್ಲಿ ಅಂತರಾಳದಲ್ಲಿ ಎಷ್ಟು ಆಳಕ್ಕೆ ಇಳಿತೀನಿ ಅಂದರೆ ಅಲ್ಲಿ ಕಣ್ಣಿನ ಅವಶ್ಯಕತೆ ಇಲ್ಲ. ಯಾಕೆ? ಹೊರಗಣ್ಣ ಅವಶ್ಯಕತೆ ಇಲ್ಲ. ನಾವು ಒಳಮುಖವಾಗಿರ್ತೀವಿ. ಪ್ರತ್ಯಾಹಾರ ಎಲ್ಲ ಇಂದ್ರಿಯಗಳನ್ನು ಕ್ಲೋಸ್ ಮಾಡಿ ಅಂತರ್ಮುಖಿಯಾಗಿದ್ವಿ. ಅಲ್ಲಿ ಕಣ್ಣಿನ ಅವಶ್ಯಕತೆ ಇಲ್ಲ. ಕಣ್ಣುಗಳಾದರೂ ಏಕೆ ನನಗೆ, ಅಲ್ಲಿ ಯಾಕೆ ಕಣ್ಣಿನ ಅವಶ್ಯಕತೆ ಇದೆ? ಅವನ ಕಣ್ಣಿಂದ ಕಾಣುತ್ತಿರುವಾಗ ಲೋಕವನ್ನೇ. ನಮ್ಮೊಳಗೆ ಇದೆಲ್ಲಪ್ಪ ಲೋಕ, ಅದನ್ನು ನೋಡ್ತಿದ್ದೀವಲ್ಲ, ಅದು ಯಾರ ಕಣ್ಣಿನ ನೋಡ್ತಿದ್ದೀವಿ? ಭಗವಂತನ ಕಣ್ಣಿಂದ ನೋಡ್ತಿದ್ದೀವಿ. ಇಲ್ಲಿ ನನ್ನ ಕಣ್ಣಿನ ಅವಶ್ಯಕತೆ ಇಲ್ಲ, ಅಷ್ಟು ಆಳಕ್ಕೆ ನಾನು ಹೋಗಬಲ್ಲೆ ಅಂತ ಜಲಾಲುದ್ದೀನ್ ರೂಮಿ ನಮಗೆ ಅಂತರೀಕ್ಷಣೆಯನ್ನು ಹೇಳ್ಕೊಡ್ತಾನೆ. ಮತ್ತು ಆತ್ಮ ಸಾಕ್ಷಿಯನ್ನು ಸಾಕ್ಷಿಭೂತನಾಗಿ ನೋಡುವಂಥದ್ದನ್ನು ಎಷ್ಟು ಸೊಗಸಾಗಿ ಸರಳ ವಾಕ್ಯಗಳಲ್ಲಿ ಆತ ನಮಗೆ ಕಟ್ಟಿಕೊಡ್ತಾನೆ. ಇನ್ನೊಂದು ಕಡೆ ನಮ್ಮನ್ನೇ ತಿದ್ದಿಕೊಳ್ಳುವಂತಹ ಸಾಲುಗಳನ್ನು ನಮಗೆ ಜಲಾಲುದ್ದೀನ್ ರೂಮಿ ನಮಗೆ ಕೊಡ್ತಾನೆ. ಅದು ಹೀಗಿದೆ: ನಿನ್ನೆಲ್ಲ ಚಿಂತೆಗಳ ಬಿಡು, ಬಿಂಬಗಳೇ ಇರದ ಕನ್ನಡಿಯ ಮುಖದಂತೆ ಶುಭ್ರ ಹೃದಯದವನಾಗು. ಕನ್ನಡಿ ಬೇಕೆ? ಇಗೋ ತಗೋ, ಬಿಂಬಿಸುವ ನಿರ್ಲಜ್ಜ ಸತ್ಯಗಳ ನೋಡು. ಲೋಹ ಉಜ್ಜುಜ್ಜಿ ಕನ್ನಡಿಯಾಗುವುದಾದರೆ ಎದೆ ಕನ್ನಡಿ ಏಕೆ ನಯಸಾಗದು? ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ. ಲೋಹವನ್ನೇ ಉಜ್ಜಿ ಪಾಲಿಷ್ ಮಾಡಿ ಅದರಲ್ಲಿ ಕನ್ನಡಿಯಾಗಿ ನೋಡ್ಕೋಬೋದು. ನಮ್ಮಲ್ಲಿ ಎದೆಯ ಕನ್ನಡಿ ಯಾಕೆ ಆಗ್ತಾಯಿಲ್ಲ? ಯಾಕೆ ಅದಷ್ಟು ನೀಟ್ ಆಗ್ತಾಯಿಲ್ಲ? ನಮ್ಮನ್ನು ನಾವೇ ನೋಡ್ಕೊಳ್ಳೋ ಅಷ್ಟು ಯಾಕೆ ನಾವು ಮನಸ್ಸು ತಿಳಿಯಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ರೂಮಿ. ಕನ್ನಡಿ ಹೃದಯಗಳ ನಡುವೆ ಫರಕೊಂದೇ. ಹೃದಯ ಗುಟ್ಟು ಬಚ್ಚಿಡುತ್ತದೆ, ಕನ್ನಡಿ ರಟ್ಟು ಮಾಡುತ್ತದೆ. ಹೃದಯಕ್ಕೂ ಕನ್ನಡಿಗೂ ಇಷ್ಟೇ ಅಂತ ವ್ಯತ್ಯಾಸ. ಹೃದಯ ಗುಟ್ಟು ಬಚ್ಚಿಡುತ್ತದೆ, ಕನ್ನಡಿ ರಟ್ಟು ಮಾಡುತ್ತದೆ. ಇದು ಅದನ್ನು ವಿವರಿಸೋ ಅವಶ್ಯಕತೆಯೇ ಇಲ್ಲ ಅನಿಸ್ಬಿಡುತ್ತೆ. ಇದೇ ಸಾಲುಗಳನ್ನೇ
ನಾವು ಆಗಾಗ ನೆನಪು ಮಾಡಿಕೊಂಡ್ರೆ ಬಹುಶಃ ಅವನು ಹೇಳಿದಾಗೆ ಎದೆಯ ಕನ್ನಡಿ ನಯಸ್ಸಾಗತ್ತೆ. ಅನುಭಾವದ ಒಂದು ಪರಾಕಾಷ್ಠೆಯನ್ನು ರೂಮಿ ಹೀಗೆ ಹೇಳ್ತಾನೆ: ಮುಸ್ಸಂಜೆ ಆಗಸದಲ್ಲಿ ಚಂದ್ರ ಹುಟ್ಟಿದ, ನನ್ನ ನೋಡಲೆಂದೇ ನೆಲಕ್ಕೆ ಬಂದಿಳಿದ, ಬೇಟೆಯಾಡಿದ ಬೇಟೆಯಾಡಿದ ಪುಟ್ಟ ಹಕ್ಕಿಯನ್ನೆತ್ತಿ ಹದ್ದು ಹಾರುವ ಹಾಗೆ ನನ್ನ ಕದ್ದು ಎತ್ತಿ ಆಗಸಕ್ಕೆ ಹಾರಿದ, ಗಿಳಿಯು ಪಂಜರದೊಳಿಲ್ಲ ಅನ್ನೋ ಸಾಲುಗಳು ನೆನಪಾಗ್ಬಿಡುತ್ತೆ. ನನ್ನ ನಾನೇ ನೋಡಿಕೊಂಡೆ, ಎಲ್ಲೂ ಕಾಣಲಿಲ್ಲ, ಸೂಕ್ಷ್ಮ ಪ್ರಾಣವಾಗಿತ್ತು ಚಂದ್ರನಲ್ಲಿ ಲೀನವಾದ ಕಾಯ, ನವಗ್ರಹಗಳು ಚಂದ್ರನಲ್ಲಿ ಐಕ್ಯವಾದವು, ನನ್ನ ಜೀವನ ನೌಕೆ ಕಡಲಲ್ಲಿ ಮುಳುಗಿ ಹೋಯಿತು. ಎಂಥ ಸೊಗಸಾದ ಮಾತು ನೋಡಿ. ಮುಸ್ಸಂಜೆ ಆಗಸದಲ್ಲಿ ಚಂದ್ರ ಹುಟ್ಟಿದ ಅಂತೆ. ಮುಸ್ಸಂಜೆನ ಸಂಧ್ಯಾಕಾಲ, ಉಸಿರು ತಗೊಂಡು ಉಸಿರು ಬಿಡೋದು ಸಂಧ್ಯೆ, ಹಾಗಾಗಿ ಸಂಧ್ಯಾ ವಂದನೆ. ಇಂತಹ ಕುಂಭಕವನ್ನು, ಉಸಿರು ತಗೊಳ್ತಾ ಕುಂಭಕ, ಉಸಿರು ಬಿಡ್ತಾ ರೇಚಕ, ಮಧ್ಯ ಕುಂಭಕ ಇರುತ್ತೆ, ಇದು ಸಂಧ್ಯಾಕಾಲ. ಅದಕ್ಕೆ ಮುಸ್ಸಂಜೆ ಆಗಸದಲ್ಲಿ ಚಂದ್ರ ಹುಟ್ಟಿದ. ಯಾವಾಗ ಕುಂಭಕದಲ್ಲಿದ್ದಾಗ ಚಂದ್ರ ಹುಟ್ಟಿದ. ಇದು ಸೂರ್ಯ ಸಹಸ್ರಾರ ಚಂದ್ರನ ಪ್ರತೀಕ, ಮೂಲಾಧಾರ ಸೂರ್ಯನ ಪ್ರತೀಕ. ಮುಸ್ಸಂಜೆ ಆಗಸದಲ್ಲಿ ಚಂದ್ರ ಹುಟ್ಟಿದ, ನನ್ನ ನೋಡಲೆಂದೇ ನೆಲಕ್ಕೆ ಬಂದಿಳಿದ. ಅದು ನನಗೆ ಅನುಭವಕ್ಕೆ ಬಂತು. ಬೇಟೆಯಾಡಿದ ಪುಟ್ಟ ಹಕ್ಕಿಯನ್ನೆತ್ತಿ ಹದ್ದು ಹಾರುವ ಹಾಗೆ ನನ್ನ ಕದ್ದು ಎತ್ತಿ ಆಗಸಕ್ಕೆ ಹಾರಿದ. ಹೇಗೆ ಕೂಕು ಏನಿರ್ತದೆ ಬೆಳವ ಅಂತ ಶರೀಫಜ್ಜ ಅಂತಾರೆ, ಹಾಗೆ ನನ್ನ ಎತ್ತುಕೊಂಡು ಮೇಲೆ ಕರ್ಕೊಂಡು ಹೋದಂತೆ. ಒಳಗೆ ಆತ ಮೂಲಾಧಾರದಿಂದ ಸಹಸ್ರಾರಕ್ಕೆ ಏರಿ ಹೋಗಿದ್ದಾನೆ. ಸುಷುಮ್ನ ನಾಡಿಯಲ್ಲಿ ಅರಿವವನಿಗೆ ಸಹಸ್ರಾರಕ್ಕೆ ಬಂದಿದೆ. ಅನುಭವ ಶುರುವಾಗಿದೆ, ಆನಂದದ ಅನುಭವ ಅವನಿಗೆ ಶುರುವಾಗಿದೆ. ನನ್ನ ನಾನೇ ನೋಡಿಕೊಂಡೆ, ಎಲ್ಲೂ ಕಾಣಲಿಲ್ಲ, ಸೂಕ್ಷ್ಮ ಪ್ರಾಣವಾಗಿತ್ತು ಚಂದ್ರನಲ್ಲಿ ಲೀನವಾದ ಕಾಯ. ನನ್ನ ನೋಡಿಕೊಂಡೆ, ಎಲ್ಲೂ ಕಾಣಲಿವಂತೆ. ಯಾಕೆ? ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರವೆನ್ನುವುದನ್ನು ಕಳಚಿಕೊಂಡಿದ್ದಾನೆ. ತನ್ನ ನಿಜ ಸ್ವರೂಪದಲ್ಲಿ ತಾನೇ ಇದ್ದಾನೆ. ನವಗ್ರಹಗಳು ಚಂದ್ರನಲ್ಲಿ ಐಕ್ಯವಾದವು, ನನ್ನ ಜೀವನ ನೌಕೆ ಕಡಲಲ್ಲಿ ಮುಳುಗಿ ಹೋಯಿತು. ನವಗ್ರಹಗಳು ಅಂದೇನಪ್ಪ ಇಲ್ಲಿ? ನಮ್ಮ ನವದ್ವಾರಗಳು. ಅವನು ನಾಸಬಂದಿ ಮಾಡಿದ್ದಾನೆ, ನವದ್ವಾರಗಳಲ್ಲೂ ಪ್ರಾಣವನ್ನು ಹಿಡಿದಿಟ್ಟಿದ್ದಾನೆ. ಚಂದ್ರನಲ್ಲಿ ಐಕ್ಯವಾದವು. ಅಲ್ಲಿ ನವದ್ವಾರಗಳು ಮುಚ್ಚಿದಾಗ ವ್ಯಾನವೆನ್ನುವ ಪ್ರಾಣ ಮೇಲಕ್ಕೆ ಏರಿದೆ. ನನ್ನ ಜೀವನ ನೌಕೆ ಕಡಲಲ್ಲಿ ಮುಳುಗಿ ಹೋಯಿತು. ಆ ವ್ಯಾನ ಸುಷುಮ್ನಲ್ಲಿ ಅಡಗಿ ಹೋಯಿತು, ಮನಸ್ಸು ಲೀನವಾಗೋಯಿತು, ಮನೋಲಯವಾಯಿತು ಅಂತ ರೂಮಿ ತನ್ನ ಯೋಗದಲ್ಲಿ ಆದಂಥ ಅನುಭವವನ್ನು ಇಷ್ಟು ಸೊಗಸಾಗಿ ಪ್ರೇಮಮಯವಾಗಿ ಹೇಳ್ತಾ ಹೋಗ್ತಾನೆ. ಆತ ಯಾವುದೇ ಧರ್ಮದವನಾಗಿರಲಿ, ಆತ ನಾಸ್ತಿಕನೇ ಆಗಲಿ ಆಸ್ತಿಕನೇ ಆಗಲಿ, ಅವನಲ್ಲಿ ನವರಂಧ್ರಗಳು ಇದ್ದಿದ್ದೆ, ಒಳಗೆ 7 ಚಕ್ರಗಳು ಇದ್ದಿದ್ದೆ, ಅವನಿಗೆ ಉಸಿರಾಟ, ಶ್ವಾಸ ನಿಶ್ವಾಸ ಉಶ್ವಾಸ ಇದ್ದಿದ್ದೆ. ಪ್ರಪಂಚದ ಯಾವುದೇ ಯೋಗ ಮಾರ್ಗಕ್ಕೆ ಹೋದರೆ ಕೊನೆಗೆ ಈ ಅನುಭವವೇ ಆಗೋದು, ಈ ಟೂಲ್ಗಳೇ ಇರೋದು. ಆ ಟೂಲ್ಗಳನ್ನು ಅಚೀವ್ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗ ಕಂಡುಕೊಂಡಿದ್ದಾರೆ ಹೊರತು ಕೊನೆಗೆ ನವದ್ವಾರಗಳು, 6 ಚಕ್ರಗಳು, ಉಸಿರಿನ 3 ಅವಸ್ಥೆಗಳು. ಇದರ ಹೊರತಾಗಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅಚೀವ್ ಮಾಡೋಕ್ಕೆ ಬೇರೆ ಬೇರೆ ತಂತ್ರಗಳಿರ್ಬೋದು ಹೊರತು ಒಳಗೆ ಬಂದ ಮೆಕ್ಯಾನಿಸಮ್ ಇದೊಂದೇ ಇರೋದು. ಹಾಗಾಗಿ ಏನಪ್ಪ ಇದು, ನೀವು ಸೂಫಿಗಳನ್ನು, ನಮ್ಮದನ್ನು ವೈದಿಕವನ್ನು ಯೋಗವನ್ನು ಬೆರೆಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರ ಅಂತ ಅನ್ಕೋಬೋದು. ಇಲ್ಲ, ಅದು ಮೊದಲು ಯಾರು ಕಂಡುಕೊಂಡ್ರು ಆ ಮಾರ್ಗವನ್ನು ಅನ್ನೋ ಗೊಡವೆಗೆ ನಾನು ಹೋಗಲ್ಲ. ಯಾಕೆಂದರೆ ಪ್ರಾಚೀನವಾದದ್ದು ಅದು. ಅನುಭವವೇ ಮನುಷ್ಯನಿಗೆ. ಇದು ಮೊದಲು ಯಾರು ಕಂಡುಹಿಡಿದಿದ್ದು ಅನ್ನೋ ವಿಷಯಕ್ಕೆ ನಾನು ಹೋಗದೇನೆ, ಅದು ಕಂಡು ಹಿಡ್ಕೊಂಡ್ರೆ ಯಾರು ಪ್ರಯೋಜನ ಪಡ್ಕೊಂಡ್ರು ಅನ್ನೋದ್ರ ಕಡೆಗೆ ನನಗೆ ಹೆಚ್ಚು ಗಮನ. ನಾನೆಷ್ಟು ಪ್ರಯೋಜನ ಪಡ್ಕೊಳ್ತಿದ್ದೀನಿ, ನನ್ನವರದಿಂದ ಎಷ್ಟು ಪ್ರಯೋಜನ ಪಡ್ಕೊಳ್ತಾರೆ ಅನ್ನೋ ಕಡೆಗೆ ಮುಂದೆ ನೋಡುವ ಮನಸ್ಸು ನನ್ನದಾದ್ದರಿಂದ ತೀರಾ ಹಿಂದಕ್ಕೆ ಹೋಗಿ ಯಾರು ಮೊದಲು ಅಂತ ನೋಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಅಕ್ಕಿಯೊಳಗನ್ನವರು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮಾದ್ರಿಂದ ಯಾವ ಟೆಕ್ನಿಕ್ನ ಯಾರು ಬಳಸಿ ಯಾರು ಲಾಭ ಪಡೆದಿದ್ದಾರೆ ಕಡೆಗೆ ನನ್ನ ಗಮನ ಹೊರತು ಆ ಟೆಕ್ನಿಕ್ ಯಾರು ಮೊದಲು ಕಂಡುಹಿಡಿದಿದ್ದು ಅನ್ನೋದು ನನಗೆ ಅಷ್ಟು ಪ್ರಾಮುಖ್ಯತೆ ನನಗಷ್ಟು ಅನಿಸಲ್ಲ. ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನನಗೆ ಅನಿಸಲ್ಲ. ಹಾಗೆ ಎಲ್ಲವೂ ಕೊನೆಗೆ ಒಂದೇ. ಯೋಗದಲ್ಲಿ ನೋಡಿದಾಗ ಎಲ್ಲವೂ ಒಂದೇ ಕಾಣುತ್ತೆ. ಯಾಕಂದರೆ ಒಳಗಿರೋ ಟೂಲ್ಸ್ ಅಷ್ಟೇ. ಅವನಿಗೂ ಕೊನೆಗೆ 2 ಕಣ್ಣು, 2 ಕಿವಿ, 2 ಮೂಗು. ಯಾರು ಜಿಜ್ಞಾಸವಾಗಿರ್ತಾನೆ, ಸತ್ಯವನ್ನು ಪಡಿಬೇಕು ಅನ್ಕೋತಾನೆ, ಅವನು ಯೋಗ ಮಾರ್ಗಕ್ಕೆ ಬಂದಾಗ ಇವುಗಳನ್ನೇ ಮಾಡಬೇಕಿರೋದು. ಅದನ್ನು ಯಾವುದೋ ಒಂದು ಇದಕ್ಕೆ ಸೀಮಿತಗೊಳಿಸೋಕ್ಕಾಗಲ್ಲ. ಹಾಗಾಗಿ ಇನ್ನೊಂದು ಕಡೆ ಹೇಳ್ತಾನೆ, ಕಾಲಾತೀತ ಸವಿ ಹೀರುವ ಹೊರತು ಪ್ರೇಮದಲ್ಲಿ ಬೇರೇನೂ ಇಲ್ಲ, ತನ್ನ ಕೊಟ್ಟುಕೊಳ್ಳುವುದರ ಹೊರತು ಬದುಕಿಗೆ ಅನ್ಯ ಉದ್ದೇಶವಿಲ್ಲ. ನಾನೆಂದೇ ಮೊದಲು ನಿನ್ನ ಅರಿವು
ನಂತರ ಸಾವು ಬರಳೆನಗೆ. ಅವನೆಂದ ನನ್ನ ಅರಿತವನಿಗೆ ಸಾವೆಂಬುದೇ ಇಲ್ಲವಲ್ಲ. ಅವನೆಂದ ನನ್ನ ಅರಿತವನಿಗೆ ಸಾವೆಂಬುದೇ ಇಲ್ಲವಲ್ಲ. ಎಂಥ ಸೊಗಸಾದ ಮಾತು ನೋಡಿ. ಅಲ್ಲಿ ರೂಮಿ ಅನ್ನಂತೆ ಮೊದಲು ನಿನ್ನ ಅರಿವು, ನಿನ್ನ ಮೊದಲು ತಿಳ್ಕೊತೀನಿ ಆಮೇಲೆ ನಾನು ಸಾಯ್ತೀನಿ ಅಂತಾನೆ. ಅಯ್ಯೋ, ನನ್ನ ಅರ್ಥಕೊಂಡ್ಮೇಲೆ ಸಾವೇ ಇಲ್ವಲ್ಲಪ್ಪ, ಇಲ್ಲಿಂದ ಸಾಯ್ತೀಯ? ನೀನು ಸತ್ಯಚಿತ್ತ ಆನಂದ ಸ್ವರೂಪನೇ, ನೀ ಅನಾದಿಯೇ. ಆದ್ದರಿಂದ ನಿನಗೆ ಹುಟ್ಟು ಸಾವೇ ಇಲ್ಲದೆ ಇರುವುದರಿಂದ ನಿಜ ಸ್ವರೂಪಕ್ಕೆ ಸಾವೇ ಇಲ್ಲ. ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀಯ? ನಾನು ಸತ್ರ ಪರವಾಗಿಲ್ಲ, ಫಸ್ಟ್ ನೀನು ತಿಳ್ಕೊತೀನಿ ಅನ್ನೋ ಹಠವೇ ಬೇಡ ಅಂದ್ಬಿಡ್ತಾನೆ. ಎಷ್ಟು ಸೊಗಸಾಗಿದ್ದು. ಹಲವು ರೀತಿಯ ನಮಗೆ ಸತ್ಯದ ಅನಾವರಣ ನಮಗೆ ಆಗ್ತಾ ಹೋಗುತ್ತೆ. ಅದಾಗಬೇಕು ನಾವು ಮುಕ್ತವಾಗಿ ಚಿಂತಿಸುವುದನ್ನು ಕಲಿಬೇಕು. ಅದಕ್ಕೆ ವಿಶ್ವ ಪ್ರೇಮದ ಅವಶ್ಯಕತೆ ಇದೆ. ನಾನೆಂದೆ ಮೊದಲು ನಿನ್ನ ಅರಿವು, ನಂತರ ಸಾವು ಬರಳೆನಗೆ. ಅವನೆಂದ ನನ್ನ ಅರಿತವನಿಗೆ ಸಾವೆಂಬುದೇ ಇಲ್ಲವಲ್ಲ. ಇದನ್ನು ನಾವು ಕಾಂಟಂಪ್ಲೇಟ್ ಮಾಡ್ಕೊಳ್ಬೇಕಿರೋಂಥ ವಿಷಯಗಳು. ಹೀಗೆ ಹಲವಾರು ಸೊಗಸಾಗಿದೆ. ಇದರಲ್ಲಿ ನನಗೆ ತುಂಬ ಇಷ್ಟವಾದ್ದು ಸಾಲುಗಳಿದೆ. ಇದು ಸ್ವಲ್ಪ ನೀಳ್ಗವಿತೆ ಅಂತ ಅನ್ಕೋಬೋದು. ಇಷ್ಟೊತ್ತು ನಾವು ಓದಿರೋದ್ರಲ್ಲಿ ಇದು ಸ್ವಲ್ಪ ನೀಳವಾಗಿದೆ. ಕೆಲವು ಆಯ್ದ ಸಾಲುಗಳನ್ನಷ್ಟೇ ಹೇಳ್ತೀನಿ. ಪ್ರೇಮಿ ಮತ್ತು ಪಂಡಿತನಿಗಿರುವ ವ್ಯತ್ಯಾಸ ಅಂತ ರೂಮಿ ಹೇಳ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ. ಪ್ರತಿ ದಾರ್ಶನಿಕನು ಆಯಾ ಧರ್ಮಕ್ಕೆ, ಯಾವ ಧರ್ಮದ ಪ್ರದೇಶದಲ್ಲಿ ಆತ ಇರ್ತಾನೆ, ಯಾವ ಧರ್ಮದಲ್ಲಿ ಆತ ಹುಟ್ಟಿ ಬಂದಿರ್ತಾನೆ, ಯಾವ ಧರ್ಮದ ಸಮುದಾಯದಲ್ಲಿ ಆತ ಹುಟ್ಟಿ ಬಂದಿರ್ತಾನೆ, ವಾತಾವರಣದಲ್ಲಿ ಪ್ರತಿಯೊಂದರಲ್ಲೂ ಇರುವ ಡಂಬಾಚಾರವನ್ನು, ಪಾಂಡಿತ್ಯ ಅಂದರೆ ಸುಮ್ಮನೆ ಗಟ್ಟೊಡೆಯೋದು. ಅದರಲ್ಲಿ ಅವನಿಗೆ ತನ್ನ ಸ್ವಂತಿಕೆ ಇರೋದಿಲ್ಲ, ಗಿಣಿಪಾಠ ಮಾಡ್ತಿರ್ತಾರೆ. ಅದಾಗೇನಾಗುತ್ತೆ, ಇಂಡಿಕೇಟ್ ಮಾಡೋದನ್ನ ಮರೆತುಬಿಡ್ತಾರೆ. ಶಾಖಚಂದ್ರ ನ್ಯಾಯವನ್ನು ಮರೆತುಬಿಡ್ತಾರೆ. ಅದನ್ನು ಹಾಗೆ ಗಿಣಿಪಾಠ ಮಾಡ್ತಿರ್ತಾರೆ. ಆಗ ಪ್ರತಿಯೊಬ್ಬ ದಾರ್ಶನಿಕನು ಮೊದಲು ಟಾರ್ಗೆಟ್ ಮಾಡೋದು ಪಂಡಿತರನ್ನೇ. ಅದು ಅಲ್ಲಾಹ ಪ್ರಭು ಆಗಲಿ, ಬಸವಣ್ಣ ಆಗಲಿ, ಕನಕದಾಸರಾಗಲಿ, ಶರೀಫಜ್ಜ ಆಗಲಿ, ಯೇಸು ಕ್ರಿಸ್ತ, ನೀವು ಯಾರನ್ನ ತಗೊಳ್ಳಿ, ಎಲ್ಲ ದಾರ್ಶನಿಕರು ಮೊದಲು ಟಾರ್ಗೆಟ್ ಮಾಡೋದು ಪಂಡಿತರನ್ನ. ಯಾಕೆ ಅಂತಂದರೆ ಅವರು ಗಿಣಿಪಾಠ ಮಾಡ್ತಿರ್ತಾರೆ. ಅದರಿಂದ ಜನ ದಾರಿ ತಪ್ತಿರ್ತಾರೆ. ನಾವೇನೋ ತಿಳ್ಕೊಂಬಿಟ್ಟಿದ್ದು ಅವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಪಂಡಿತರು. ಮತ್ತು ಕೇಳಿದ್ರು ಕೂಡ ನಾವೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅನ್ಕೋತಿರ್ತೀವಿ. ಮತ್ತು ಪಂಡಿತನಿಗೆ ಆದಷ್ಟು ಸಂಕುಚಿತ ಮನೋಭಾವ ಇರುತ್ತೆ ಅಂತ ಸಾಮಾನ್ಯವಾಗಿ ತಿಳುವಳಿಕೆ. ಯಾಕೆಂದರೆ ತನ್ನದೇ ಶ್ರೇಷ್ಠವನ್ನಾಗಿ ಮಾಡಿಸ್ತಿರ್ತಾನೆ. ಯಾವಾಗ ಶ್ರೋತೃ ಅದನ್ನೇ ಕೇಳ್ತಾನೆ, ನಂದು ಶ್ರೇಷ್ಠ ಅಂತ ಕೂತ್ಕೊಂಡಾಗ ಧರ್ಮದ ಹೆಸರಲ್ಲಿ ಮತ್ತೊಂದು ಧರ್ಮವನ್ನೇ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾನೆ. ತನ್ನ ಧರ್ಮದ ಬಗ್ಗೆ ಅತಿಯಾದ ಅಂಧಾಭಿಮಾನ ಬಂದ್ಬಿಡುತ್ತೆ. ಅದರಿಂದ ಇವತ್ತು ಪ್ರಪಂಚ ಪೂರ್ತಿ ನೋಡ್ತಾ ಇದ್ದೀವಿ, ಒಂದು ಧರ್ಮ ತನ್ನ ಅಂಧಾಭಿಮಾನಕ್ಕೆ ಸಿಲುಕಿಕೊಂಡು ಯಾವ ಮಟ್ಟಿಗೆ ಆಯಾ ದೇಶಗಳು, ಆ ಧರ್ಮ ಎಷ್ಟು ಹಾಳಾಗ್ತದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆ ರೀತಿ ನಾವು ಆಗಬಾರ್ದು ಅಂತಂದರೆ ಅಂಧಾಭಿಮಾನವನ್ನು ಕಳಚಿಕೊಳ್ಳಬೇಕು. ಅದು ಎಲ್ಲ ದಾರ್ಶನಿಕರು ಎಲ್ಲ ಧರ್ಮಗಳಲ್ಲೂ ಅದನ್ನು ಹೇಳ್ತಾ ಬಂದಿದ್ದಾರೆ. ಅದನ್ನೇ ರೂಮಿ ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಪಂಡಿತರು ಮತ್ತು ಪ್ರೇಮಿಗೂ ಏನು ವ್ಯತ್ಯಾಸ ಅಂತ. ನಾನು ಬುದ್ಧಿ ತೊರೆದಿದ್ದೇನೆ, ತೊಟ್ಟ ಬಟ್ಟೆ ಚಿಂದಿಯಾಗಿಸಿ ದೂರ ಬಿಸಾಡಿದ್ದೇನೆ. ಪೂರ್ಣ ಬೆತ್ತಲಾಗಲಾರೆಯಾದರೆ ಬಣ್ಣ ಬಣ್ಣದ ಮಾತಿನ ಧಿರಿಸು ಧರಿಸಿ ಸುಮ್ಮನೆ ಮಲಗು ನೀನು. ಪೂರ್ಣ ಬೆತ್ತಲಾಗಲಾರೆಯಾದರೆ ಬಣ್ಣ ಬಣ್ಣದ ಮಾತಿನ ಧಿರಿಸು ಧರಿಸಿ ಸುಮ್ಮನೆ ಮಲಗು ನೀನು. ಸದಾ ತೋರಿಸ ಬಯಸುವವ ಪಂಡಿತ, ಪ್ರೇಮಿ ದಿಗ್ಮೂಢ, ನಿಂತಲ್ಲೇ ಕಳೆದು ಹೋಗುವವ. ಪಂಡಿತ ಮುಳುಗದಿರಲು ಯತ್ನಿಸುತ್ತಾನೆ, ಪ್ರೇಮಿಯ ಏಕೈಕ ಉದ್ದೇಶ ಮುಳುಗಡೆ. ಎಷ್ಟು ಚೆನ್ನಾಗಿ ವ್ಯತ್ಯಾಸ ಹೇಳ್ತಾ ಹೋಗ್ತಾನೆ ನೋಡಿ. ನಾವು ಕೇಳಿರ್ತೀವಿ ಮಾನಸ ಸರೋವರಲ್ಲಿ GSS ಅವರ ಕವಿತೆಯನ್ನು ಪುಟ್ಟಣ್ಣವರು ತುಂಬ ಸೊಗಸಾಗಿ ಬಳಸ್ಕೊಂಡಿದ್ದಾರೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು ಹೆಣ್ಣೊಂದು ಮಾಯೆ, ಕವಿಯೊಬ್ಬ ಹಾಡಿದನು ಇವಳೆ ಚೆಲುವೆ, ಇವಳ ಬಳಿಯಲ್ಲಿ ನಾನು ಸ್ವರ್ಗವನ್ನೇ ಗೆಲ್ಲುವೆ ಅಂತ ಅಲ್ಲಿ GSS ಅವರ ಇದನ್ನು ಬಳಸಿದ್ದಾರೆ. ತುಂಬ ಸೊಗಸಾಗಿ ಬಳಸಿದ್ದಾರೆ. ಅದಕ್ಕೆ ಪಂಡಿತನಾದವನು ಹಿಂದೆ ಒಂದು ಶಾಸ್ತ್ರದಲ್ಲಿ ಹೆಣ್ಣು ಮಾಯೆ ಅಂತ ಹೇಳಿದ್ರಂದರೆ ಅದನ್ನೇ ಹೇಳ್ತಾ ಇರ್ತಾನೆ. ಅಲ್ಲಮನಂಥ ದಾರ್ಶನಿಕ ಬಂದಾಗ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಅದಷ್ಟು ಶತಶತಮಾನಗಳಿಂದ ಹೆಣ್ಣನ್ನು ಮಾಯೆ ಮಾಯೆ ಅಂದ್ಕೊಂಡು ಬಂದಿರಲ್ಲ, ಆ ಶಾಪದಿಂದ ಬಿಡುಗಡೆಗೊಳಿಸ್ಬಿಡ್ತಾರೆ ಅಲ್ಲಮ ಪ್ರಭು. ಅದು ಮಾಯೆ ಅಲ್ಲಪ್ಪ ಅಂತ. ಅಕ್ಕಮಹಾದೇವಿ ಅದೇ ಅಂತಾರೆ, ಹೆಣ್ಣಿಗೆ ಗಂಡು ಮಾಯೆಯಾಗಿ ಕಾಡಿತ್ತು, ಗಂಡಿಗೆ ಹೆಣ್ಣು ಮಾಯೆಯಾಗಿ ಕಾಡಿತ್ತು, ಇವ್ರ ಮಾಯೆ ಕಣಪ್ಪ ಅಂತ ಅಕ್ಕಮಹಾದೇವಿ ಹೇಳ್ಬಿಡ್ತಾರೆ. ಅದನ್ನೇ ಗುಂಡಪ್ಪ ಕೂಡ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ಗುಂಡಪ್ಪ ಎಲ್ಲವನ್ನೂ ಸಮೀಕರಿಸ್ತಾ ಹೇಳ್ತಾ ಹೋಗ್ತಾರೆ. ಎಲ್ಲರ ಆಶಯ ಕೊನೆಗೆ ದಾರ್ಶನಿಕರ ಆಶಯ
ಪ್ರತಿಯೊಂದು ಧರ್ಮದ ಮೂಲ ಆಶಯ ವಿಶ್ವ ಪ್ರೇಮವೇ ಆಗಿರುತ್ತೆ. ಯಾವಾಗ ಅದನ್ನು ಬರೀ ಆಚರಣೆಗೆ ಸೀಮಿತಗೊಳಿಸ್ತೀವಿ, ನಮ್ಮದೇ ಶ್ರೇಷ್ಠ ಅಂತ ಹೋಗ್ತೀವಿ, ಮತ್ತೊಬ್ಬದನ್ನು ಕಳಪೆ ಅಂತೀವಿ, ಮತ್ತು ಒಬ್ಬ ಇನ್ನೊಂದು ಧರ್ಮವನ್ನು ಹಾನಿ ಮಾಡೋದಕ್ಕೆ ಹೋಗ್ತಾನೆ, ಆಗ ಮೂಲ ಆಶಯವಾದ ವಿಶ್ವ ಪ್ರೇಮಕ್ಕೆ ಧಕ್ಕೆ ಬರುತ್ತೆ. ಆಗ ಮತ್ತೊಬ್ಬ ಏನು ಮಾಡ್ತಾನೆ, ಆ ದ್ವೇಷಕ್ಕೆ ಮತ್ತೆ ದ್ವೇಷವನ್ನೇ ಸಾರ್ತಾ ಹೋಗ್ತಾನೆ. ಕೊನೆಗೆ ಶಾಂತಿ ನೆಮ್ಮದಿಗೆ ಕಂಡುಕೊಂಡಂತಹ ಧರ್ಮ ಕೊನೆಗೆ ಅಶಾಂತಿಯನ್ನೇ ಮೂಡಿಸುತ್ತೆ, ಯುದ್ಧವನ್ನೇ ಮಾಡಿಸುತ್ತೆ, ನಮ್ಮಲ್ಲಿ ಬಿರುಕುಗಳನ್ನು ಮೂಡಿಸ್ತಾ ಹೋಗುತ್ತೆ. ನನ್ನ ನೆಚ್ಚಿನ ಹಾಡು ಪಿಂಕ್ ಫ್ಲಾಯ್ಡ್ದು ಅನದರ್ ಬ್ರಿಕ್ ಇನ್ ದ ವಾಲ್ ಅಂತ. ಅದರಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾ ಹಾಡ್ತಾ ಹೋಗ್ತಾನೆ. ಆಲ್ ಇನ್ ಆಲ್ ಇಸ್ ಜಸ್ಟ್ ಅನದರ್ ಬ್ರಿಕ್ ಇನ್ ದ ವಾಲ್ ಅಂತ ಸಾಲ್ ಬರುತ್ತೆ ಪಿಂಕ್ ಫ್ಲಾಯ್ಡ್ದು. ಅಲ್ಲಿ ಜರ್ಮನಿನಲ್ಲಿ ಏನು ಡಿವೈಡ್ ಆಗಿಬಿಟ್ಟಿದೆ, ಜರ್ಮನಿನ ಒಂದು ಗೋಡೆ ಥರ ಕಟ್ಟಿರೋದನ್ನು ಜನಗಳೇ ಸೇರಿ ಆ ಗೋಡೆನ ಉರುಳಿಸ್ಬಿಡ್ತಾರೆ. ತುಂಬ ಸೊಗಸಾಗಿದೆ ಇತಿಹಾಸ ಅದರದ್ದು, ಜರ್ಮನಿದು. ಅದನ್ನು ಒಡೆದು ಬಿಸಾಕ್ಬಿಡ್ತಾರೆ. ಅದನ್ನು ಉದಾಹರಣೆಗೆ ಪಿಂಕ್ ಫ್ಲಾಯ್ಡ್ ಬಳಸ್ತಾರೆ. ಕೊನೆಗೆ ನೀವೆಲ್ಲ ಬರೀ ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋಂಥ ಇಟ್ಟಿಗೆಗಳಷ್ಟೇ ನೀವು. ನಾವು ಮನಸ್ಸು ಪಟ್ಟರೆ ಯಾವ ವ್ಯವಸ್ಥೆ ನಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆಯೋ, ಬೇರ್ಪಡಿಸೋಕ್ಕೆ ಪ್ರಯತ್ನ ಪಡ್ತಿದೆಯೋ, ನೀವೆಲ್ಲ ಕೊನೆಗೆ ಹೇಗೆ ಜರ್ಮನಿ ಡಿವೈಡ್ ಆಗಿದಂಥ ಗೋಡೆ ಹಾಕ್ಕೊಂಡಿದ್ರಲ್ಲ, ಆ ಥರ ಬರೀ ಗೋಡೆ ಅಷ್ಟೇ. ನಾವು ಮನಸ್ಸು ಪಟ್ಟರೆ ಅಂತಹ ಗೋಡೆನ ಒಡೆದಾಕ್ಬಿಟ್ಟು ಮತ್ತೆ ಒಂದಾಗ್ಬಿಡ್ತೀವಿ, ಹುಷಾರು ಅಂತ ಪಿಂಕ್ ಫ್ಲಾಯ್ಡ್ ಇಡೀ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಿಬಿಡ್ತಾರೆ ತಮ್ಮ ಸಾಂಗಲ್ಲಿ. ತುಂಬ ಇಷ್ಟವಾದ, ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಹಾಡೋದು ಪಿಂಕ್ ಫ್ಲಾಯ್ಡ್ದು ಅನದರ್ ಬ್ರಿಕ್ ಇನ್ ದ ವಾಲ್ ಅಂತ. ಹಾಗೆ ಯಾವುದು ಬಯಲಾಗಿಸಬೇಕು, ಯಾವುದು ಎಲ್ಲರೊಳಗೊಂದಾಗಿಸಬೇಕು ಅಂತಹ ಪ್ರಯತ್ನದಲ್ಲಿ ಒಂದು ನಂಬಿಕೆಯೋ, ಆಚರಣೆಯೋ, ಧರ್ಮವೋ ಯಾವುದೇ ಆಗಿರಲಿ, ಸಿದ್ಧಾಂತವಾಗಿರಲಿ, ಅದು ನಮಗೆ ಗೋಡೆಯಾಗಿಸುತ್ತಿದ್ದರೆ ವಿಶ್ವ ಪ್ರೇಮವೆನ್ನುವ ಸುತ್ತಿಗೆಯಿಂದ ಒಡೆದು ಯು ಆರ್ ಜಸ್ಟ್ ಅನದರ್ ಬ್ರಿಕ್ ಇನ್ ದ ವಾಲ್ ಅಂತ ತೋರಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋದು ನನ್ನ ಭಾವನೆ. ಅದು ಎಲ್ಲ ದಾರ್ಶನಿಕರ ಆಶಯ ಅನ್ನೋದು ಕೂಡ ಹಲವಾರು ಜನರ ನಿಲುವು ಮತ್ತು ಅಭಿಪ್ರಾಯ. ಅಂತಹ ವಿಶ್ವಪ್ರೇಮ ಎಲ್ಲರಿಗೂ ಸಿಗಲಿ. ನಿಮ್ಮ ಮಧ್ಯೆ ಗೋಡೆ ಬಂದಾಗ ಅನದರ್ ಬ್ರಿಕ್ ಇನ್ ದ ವಾಲನ್ನು ಎಚ್ಚರಿಕೆ ನೀಡುವ ಪ್ರಯತ್ನವಾದರೂ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.